ಗೋಷ್ಠಿಯನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ಸಮರ್ಥರಾವ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಹಲೋ, ಎಲ್ರಿಗೂ ನಮಸ್ಕಾರ. ಮಂಗಳೂರು ಲಿಟ್ರೇಚರ್ ಫೆಸ್ಟ್ 3ನೇ ಎಡಿಷನಲ್ಲಿ ಇವತ್ತು ನಾವೆಲ್ಲರೂ ಇದ್ದೀವಿ. ರೀಇಮ್ಯಾಜಿನಿಂಗ್ ದಿ ಐಡಿಯಾ ಆಫ್ ಭಾರತ್ ಅನ್ನೋದು ಈ ಫೆಸ್ಟಿವಲ್ನ ಥೀಮ್ ಆಗಿರುತ್ತೆ. ಇವತ್ತಿನ ನಮ್ಮ ವಿಚಾರಗೋಷ್ಠಿಯಲ್ಲಿ ನಾವು ಭಾರತೀಯತೆ ಸಿನಿಮಾದ ಮೂಲಕ ಇದರ ವಿಚಾರವಾಗಿ ಮಾತಾಡೋದಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ 3 ಜನ ಗಣ್ಯರಿದ್ದಾರೆ. 3 ಜನರಿಗೂ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೇನೆ. ಮೊದಲನೇದಾಗಿ ಸುಚೇಂದ್ರ ಪ್ರಸಾದ್ ಅವರು. ಸರ್ ನಮಸ್ಕಾರ. ಇವರು ಎಲ್ರಿಗೂ ತಿಳಿದಿರುವಂತೆ ರಂಗಕರ್ಮಿ, ಒಬ್ಬ ನಟ, ಬರಹಗಾರ, ಸಂಗೀತ ರಚನೆಕಾರ, ರಂಗಭೂಮಿ ಹಾಗೂ TV ಮಾಧ್ಯಮದಲ್ಲಿ ಇವರು ನಿರ್ದೇಶಕರಾಗಿ ಕೆಲಸ ಕೂಡ ಮಾಡಿದ್ದಾರೆ. ದ ಮ್ಯಾನ್ ವಿತ್ ಸಿಮರಿಂಗ್ ವಾಯ್ಸ್ ಆ್ಯಂಡ್ ಶಾರ್ಪ್ ಡಿಕ್ಷನ್ ಅಂತ ಹೇಳೋದು ತಪ್ಪಾಗೋದಿಲ್ಲ ಇವ್ರ ಬಗ್ಗೆ. ಅದನ್ನು ನೀವೇ ಮುಂದೆ ನೋಡ್ತೀರಾ ಕೂಡ. ಸುಚೇಂದ್ರ ಪ್ರಸಾದ್ ಅವರು 100 ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ಗಳಲ್ಲಿ ಕೂಡ ನಟಿಸಿದ್ದಾರೆ. ನಮ್ಮ ಚಿತ್ರರಂಗದಲ್ಲಿರುವ ಅತ್ಯಂತ ಗೌರವಾನ್ವಿತ ನಟರಲ್ಲಿ ಇವರು ಒಬ್ಬರು. ಸರ್ ಸ್ವಾಗತ. ಮತ್ತೊಬ್ಬರು ಪ್ಯಾನಲಿಸ್ಟ್ ನಮ್ಮ ಜೊತೆ ಇರೋರು ಮಿಸ್ಟರ್ ಸುನೀಲ್ ಪುರಾಣಿಕ್ ಅವರು. ಇವರು ಕೂಡ ರಂಗಭೂಮಿ, ಸಿನಿಮಾ, TV ಮಾಧ್ಯಮದಲ್ಲಿ ಸುಮಾರು 30 ವರ್ಷಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡಿದ್ದಾರೆ. ನಟನೆ, ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನ್ಯಾಷನಲ್ ಅವಾರ್ಡ್ಸ್ ಹಾಗೂ IFFI ಅಂತಹ ಚಲನಚಿತ್ರೋತ್ಸವದಲ್ಲಿ ಇವರು ಜೂರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕೆಂಪೇಗೌಡ ಪ್ರಶಸ್ತಿ ವಿಜೇತರಾದ ಇವರು ಇವತ್ತಿನ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ. ಸರ್ ನಿಮಗೂ ಕೂಡ ಸ್ವಾಗತ. ಕೊನೆಯದಾಗಿ ನಮ್ಮ 3ನೇ ಪ್ಯಾನಲಿಸ್ಟ್ ಅಭಿಷೇಕ್ ಅಯ್ಯಂಗಾರ್ ಅವರು. ಇವರು ಕೂಡ ಒಬ್ಬ ರಂಗಕರ್ಮಿ, ಚಲನಚಿತ್ರ ಬರಹಗಾರ, ನಟ ಹಾಗೂ ರಂಗ ನಿರ್ಮಾಣದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬ್ರಾಹ್ಮಿ ಹಾಗೂ ಮುಂದಿನ ನಿಲ್ದಾಣ ಎಂಬ 2 ಚಿತ್ರಗಳಿಗೆ ಇವರ ಬರವಣಿಗೆ ಇದೆ. ಇವರು ಕೂಡ ಮೂಲತಃ ರಂಗಕರ್ಮಿಯವರು. 140ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿ ಪಾಲ್ಗೊಂಡಿದ್ದಾರೆ. ಇದರಲ್ಲಿ ಆಸ್ಟ್ರೇಲಿಯಾ, USA ಹಾಗೂ ಇನ್ನಷ್ಟು ದೇಶಗಳಲ್ಲಿ ಕನ್ನಡ ಹಾಗೂ ಇನ್ನಿತರ ಭಾಷೆಗಳ ನಾಟಕಗಳನ್ನು ಇವರು ಪರ್ಫಾರ್ಮ್ ಮಾಡಿ ಪ್ರಶಸ್ತಿಗಳನ್ನ ಕೂಡ ಗೆದ್ದಿದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತ. ನಮ್ಮ ಇವತ್ತಿನ ಸೆಷನ್ ಸಮಯ ಸ್ವಲ್ಪ ಕಮ್ಮಿ ಇರೋದ್ರಿಂದ ವಿಚಾರನ ನಮ್ಮ ಪ್ಯಾನಲಿಸ್ಟ್ಗಳಿಗೆ ಬಿಟ್ಕೊಡ್ತೀನಿ. ಸಿನಿಮಾ ಅನ್ನೋದು ಬಹಳ ಒಂದು ಶಕ್ತಿಯುತ ಮಾಧ್ಯಮ ನಮ್ಮ ದೇಶದಲ್ಲಿ ಅನ್ನೋದು ಪ್ರತಿಯೊಬ್ಬರು ಹೇಳ್ತಾರೆ. ಇದು ಎಲ್ಲರೂ ಒಪ್ಕೊಳ್ಳೋಂಥ ಮಾತು ಕೂಡ. ಆದರೆ ಇದರಲ್ಲಿ ನಮ್ಮ ಭಾರತೀಯತೆ ಎಷ್ಟರ ಮಟ್ಟಿಗೆ ಕಳೆದ 1914 ಹಿಡಿದು ಇವತ್ತಿನವರೆಗೂ ಅಥವಾ ಇನ್ನೂ ಹಿಂದಿನ ಸಿನಿಮಾಗಳಿಂದ ಇವತ್ತಿನವರೆಗೂ ಭಾರತೀಯತೆ ಅನ್ನೋದು ಎಷ್ಟರ ಮಟ್ಟಿಗೆ ಕಾಣಿಸ್ಕೊಂಡು ಬಂದಿದೆ, ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ವಿಚಾರ ಶುರು ಮಾಡೋಣ. ಸರ್ ಸುಚೇಂದ್ರ ಪ್ರಸಾದ್ ಸರ್, ನಿಮ್ಮಿಂದ ಶುರು ಮಾಡ್ಕೊಳ್ಳೋಣ. ಒಳಗಿನಿಂದ ನಾವು ಕೇಳಿದ್ದೇವೆ ಭಾರತೀಯತೆ ಬಗ್ಗೆ, ಭಾರತೀಯ ಅಸ್ಮಿತೆಯ ಕುರಿತು ಮತ್ತು ಭಾರತೀಯ ಅಖಂಡತೆ ಕುರಿತು ತುಂಬ ಜನರು ಒಳ್ಳೊಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಚಿತ್ರರಂಗ ಅದಕ್ಕೆ ಹೇಗೆ ಕೊಡುಗೆ ಸಲ್ಲಿಸಿದೆ ಅಂತ ಯೋಚನೆ ಮಾಡೋದಾದರೆ 100 ದಾಟಿ ಅಂದರೆ ತುಳು ಚಿತ್ರಕ್ಕೆ ಈಗ 50. ಭಾರತೀಯ ಚಿತ್ರರಂಗ ಅಂದಾಗ ಇತರೆ ಭಾಷೆಗಳು ಗಮನಿಸಿದಾಗ ಬೇರೆ ಬೇರೆಯಾದಂತಹ ಕಾಲಾವಧಿ ಇದೆ. ನಮ್ಮಲ್ಲಿಯೂ ನಾವು ಸಮೀಪಿಸ್ತಿದ್ದೇವೆ. ಕನ್ನಡ ಚಿತ್ರರಂಗದಲ್ಲಿಯೂ ನಾವು ಶತಮಾನದ ಅಂಚಿಗೆ ಬಂದು ನಿಂತಿದ್ದೇವೆ. ಈ ಎಲ್ಲವೂ ಒಂದು ಸಮಷ್ಟಿ ಪ್ರಜ್ಞೆಯಲ್ಲಿ ಸಾಮುದಾಯಿಕ ಬೌದ್ಧಿಕ ಔನ್ನತ್ಯಕ್ಕೆ ಎಷ್ಟರ ಮಟ್ಟಿಗೆ ಕಾರಣೀಭೂತವಾಗಿದೆ ಅಂತ ಯೋಚನೆ ಮಾಡಿದಾಗ ಹೇಗೆ ಯಾವುದೇ ಒಂದು ವಲಯದಲ್ಲಿ ಒಳಿತು ಕೆಡುಕುಗಳು ಅಂತ ಇರ್ತವೆ, ಇದರಲ್ಲಿಯೂ ಸಹ ಹಾಗೆ ಅಂಥ ಅನೇಕ ಒಳಿತುಗಳು, ಅದರ ಹೆಚ್ಚಿನ ಪಾಲಿನ ಒಳಿತಿನ ನಡುವೆ ಕೆಲವು ಕೊರೆ ಕಾಣಿಸುತ್ತೆ. ಕೆಡುಕು ಅಲ್ಲದೆ ಹೋದರೂ ಕೊರೆ ಅಂತ ಕಾಲಾವಧಿ ಇದೆ. ಈ ಕೊರೆ ನೀಗಿಸ್ಕೊಳ್ಬಲ್ಲಂಥವು ಅನ್ನೋದು ನಮ್ಮ ಚಿತ್ರರಂಗದಲ್ಲಿರುವಂಥ ಎಲ್ಲರ ಅಂಬೋಣ. ಈಗ ನಾವು ಭಾರತೀಯ ಅಸ್ಮಿತೆಯನ್ನು ಮರುಕಲ್ಪಿಸಿಕೊಳ್ಳುವುದು ಅನ್ನೋರನ್ನು ನಮಗೆ ಈಗ ಹೇಳ್ತಾ ಇದ್ದೀರಿ. ನನ್ನ ಮಟ್ಟಿಗೆ ಅದು ಕಲ್ಪಿಸಿಕೊಳ್ಳುವಂಥ ಬಾಬತ್ತಲ್ಲ, ಅದು ವಾಸ್ತವಿಕ ನೆಲೆಗಟ್ಟು. ನಮಗೆ ನಾವು ಅದನ್ನು ಕಲ್ಪನೆಯ ಹಂತಕ್ಕೆ ಅದನ್ನು ಕೊಂಡೊಯ್ದಿದ್ದೇವೆ ಅಥವಾ ಇದನ್ನು ಮರುಕಲ್ಪಿಸಿಕೊಳ್ಳುವಂಥದ್ದು ಅಂತ ಆಗೋದಾದರೆ ಅದನ್ನು ಶಾಬ್ದೀಕಾರದಲ್ಲಿ ತಗೊಂಡಾಗ ತುಂಬ ದೊಡ್ಡ ಪ್ರಮಾದವೇ ಆದೀತು. ಇದು ಕಲ್ಪಿಸಿಕೊಳ್ಳೋಕ್ಕೆ ಅಥವಾ ಮರುಕಲ್ಪಿಸಿಕೊಳ್ಳೋಕ್ಕೆ ಆಗಬೇಕಾದಂತಹ ಸಂಗತಿ ನನಗನ್ನಿಸಿಲ್ಲ. ಯಾಕೆಂದರೆ ಅದರ ವೈವಿಧ್ಯ, ಅಖಂಡತೆ, ಅದಕ್ಕಿರ್ಬೋದಾದಂಥ ವೈಶಾಲ್ಯ, ವಿಸ್ತಾರಗಳು ಮತ್ತು ಅದರಲ್ಲಿರೋ ಐಕ್ಯತೆ ಇವುಗಳನ್ನು ನಿಜವಾಗಿಯೂ ಗಮನಿಸಿಕೊಂಡಾಗ ಭಾರತೀಯ ಚಿತ್ರರಂಗವು ಬಹಳ ಅದ್ಭುತವಾದಂಥ ಕೊಡುಗೆಯನ್ನು ಈ ಕಳೆದ 1 ಶತಮಾನದಲ್ಲಿ ಕೊಡಮಾಡಿದೆ. ಅದನ್ನು ತುಂಡು ಬಿಡಿಯಾಗಿ ಆಗಿರ್ಬೋದು ಅಥವಾ ಇಡಿಯಾಗಿ ಆಗಿರ್ಬೋದು, ಬಿಡಿ ಮತ್ತು ಇಡಿಯಾಗಿಯೂ ಒಂದು ಚಿತ್ರರಂಗ ಕೊಡ್ಬೋದಂತ ಅಷ್ಟನ್ನು ಕೊಡಮಾಡಿದೆ. ಹಿರಿಯರನ್ನೆಲ್ಲ ಗಮನಿಸ್ಕೊಂಡಾಗ
ಅವ್ರು ಮಾಡಿದಂಥ ಎಲ್ಲ ಕೆಲಸಗಳನ್ನು ಗೌರವಪೂರ್ವಕವಾಗಿ ಸ್ಮರಿಸೋದಾದರೆ ಪ್ರಾತಸ್ಮರಣೀಯ ಮತ್ತು ಸಂಧ್ಯಾ ವಂದನೀಯ ಕೆಲಸಗಳನ್ನು ಅವರು ಮಾಡಿದ್ದಾದರೆ ಭಾರತೀಯ ಚಿತ್ರರಂಗ ನಿಜವಾಗಿಯೂ ಒಳ್ಳೆಯ ಕೊಡುಗೆಯನ್ನು ನಮ್ಮ ಸಾಮುದಾಯಿಕವಾಗಿ ಕೊಡಮಾಡಿದೆ ಅಂತಲೇ ಹೇಳುತ್ತೆ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಇದು ಆತ್ಮಾವಲೋಕನದ ವೇದಿಕೆ ಆಗಿರೋದ್ರಿಂದ ಇಂಥ ವೇದಿಕೆಗಳ ಮುಖಾಂತರ ನಾವು ಇನ್ನೆಷ್ಟು ಅಭಿವೃದ್ಧಿ ನಮ್ಮನ್ನು ನಾವು ಪಡಿಸ್ಕೊಳ್ಬಹುದಾಗಿತ್ತು. ಅಡಿಗರನ್ನು ನಾವು ನೆನಪಿಸ್ಕೊಳ್ತಾ ಇದ್ದೇವೆ ಇದೇ ವೇದಿಕೆಯಲ್ಲಿ. ಇರುವುದೆಲ್ಲವೂ ಬಿಟ್ಟು ಇರದುದೆಡೆಗಿನ ತುಡಿತವೇ ಜೀವನ ಅಂತ ಅವರು ಹೇಳಿದ್ದಾರೆ. ಸ್ವಲ್ಪ ಅವ್ರನ್ನ ಕ್ಷಮೆಯಾಚಿಸಿ, ನಾವು ಕಲಿತುದೆಲ್ಲವೂ ಬಿಟ್ಟು ಕಲಿಯದುದೆಡೆಗಿನ ತುಡಿತ ಈ ಜೀವನ ಆದರೆ ನಮ್ಮ ಈ ವಲಯದಾಗಿತ್ತು ಅಂತಾದರೆ ಅದಿನ್ನೂ ಹೆಚ್ಚು ಸಹಕಾರಿ ಮತ್ತು ಪರಿಣಾಮಕಾರಿ ಆದೀತು ನಮ್ಮ ಈ ಚಿತ್ರರಂಗಕ್ಕೆ ಅಥವಾ ಚಿತ್ರರಂಗವನ್ನು ವೀಕ್ಷಿಸ್ತಿರೋದಕ್ಕೆ ಅಂತ ನನಗನ್ಸುತ್ತೆ. ಹಾಗಾಗಿ ಚಿತ್ರರಂಗ ಭಾರತೀಯ ಅಸ್ಮಿತೆಗೆ ಅನೇಕ ಕೊಡುಗೆಗಳನ್ನು ಕೊಡು ಮಾಡಿದೆ. ಹಾಗೆ ಕೊಡುಗೆ ಕೊಟ್ಟಂಥದ್ರಲ್ಲಿ ಅನೇಕ ಕೊರೆ ಅಥವಾ ಲೋಪ ಅಥವಾ ದೋಷಗಳು ಇವೆ ಅನ್ನೋದನ್ನು ನಾನು ಸಾಧ್ಯಂತ ಸಾರಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ನೀವು. ನಾನು ಎರಡು ಮುಖ್ಯವಾದ ವಿಷಯಗಳನ್ನು ಹೇಳಿಬಿಟ್ಟು ನನ್ನ ಅಭಿಪ್ರಾಯನ ಹೇಳ್ತೀನಿ. ಇವತ್ತು ವಿಶ್ವ ರಂಗಭೂಮಿ ದಿನ. ಸೊ ಹೀಗಾಗಿ ಈ ಒಂದು ವಿಶೇಷ ದಿನ ನಾವಿಲ್ಲಿ ಸೇರಿರೋದು ಭಾಳ ಹೆಮ್ಮೆಯ ವಿಷಯ. ಜೊತೆಗೆ ರಂಗಭೂಮಿಯನ್ನು ಯಾರು ಶ್ರೀಮಂತಗೊಳಿಸಿ ನಮ್ಮ ಕನ್ನಡದ ಹೆಮ್ಮೆ ಮತ್ತು ಭಾರತೀಯ ಹೆಮ್ಮೆಯನ್ನು ಹೆಚ್ಚಿಸಿದಾರೋ ಅವ್ರಿಗೆಲ್ಲರಿಗೂ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು. ಎರಡನೇದ್ದು, ನಾವು ಇವತ್ತು ಮಂಗಳೂರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ತುಳು ಚಲನಚಿತ್ರರಂಗ ಇವತ್ತು 50 ವರ್ಷಗಳನ್ನು ಈ ವರ್ಷ. ಮೊದಲು ಎಷ್ಟು ಫಿಲ್ಮ್ಗಳು ಬಂತು ಅನ್ನೋದಕ್ಕಿಂತ ಈಗ 4-5 ವರ್ಷದಿಂದ ತುಳು ಚಿತ್ರರಂಗ ಬಹಳ ಪ್ರವರ್ಧಮಾನಕ್ಕೆ ಬಂದು ಕನ್ನಡದ ಮತ್ತು ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸೋ ರೀತಿಯಲ್ಲಿ ಕೆಲಸ ಮಾಡಿದೆ. ಅವರೆಲ್ಲರಿಗೂ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಕರ್ನಾಟಕದಷ್ಟೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ತುಳು ಚಲನಚಿತ್ರಗಳು ಸದ್ದು ಮಾಡ್ತಿರೋದು ಬಹಳ ಖುಷಿಯ ವಿಚಾರ. ಯಾಕೆಂದರೆ ನಾವು ಜಗತ್ತಿನಲ್ಲಿ ನಮ್ಮ ಭಾರತೀಯ ಪರಂಪರೆ ಮತ್ತು ಭಾರತ ದೇಶ ವೈವಿಧ್ಯಮಯ ಅಂತ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ರೀತಿ ವೈವಿಧ್ಯಮಯ ಅಂತ ಹೇಳ್ತೀವಿ. ತುಳು ಆಚರಣೆಗಳು, ತುಳು ಕಲೆ ಮತ್ತು ಸಂಸ್ಕೃತಿ ಇನ್ನೂ ಹೆಚ್ಚಿನ ರೀತಿಯ ವೈವಿಧ್ಯಮಯ ಇರೋದರಿಂದ ಅದನ್ನು ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಭಾರತೀಯತೆ ಮತ್ತು ರಾಷ್ಟ್ರೀಯತೆ ಭಾಳ ಹತ್ತಿರದ ಪದಗಳು. ನಾವು ಮೊದಲಿನ ಒಂದು ಚಿತ್ರರಂಗದ ಇತಿಹಾಸ ತೆಗೆದುಕೊಂಡಾಗ ಭಕ್ತ ಕನಕದಾಸ ಇರಬಹುದು ಅಥವಾ ಮನೋಜ್ ಕುಮಾರ್ ಅವರು ಮಾಡಿರುವಂಥ ಅನೇಕ ಚಿತ್ರಗಳಿರಬಹುದು, ಅಥವಾ ಭಾರತೀಯತೆಯಲ್ಲಿ ನಮ್ಮ ಸಂಗೀತ ಪರಂಪರೆ ಬರುತ್ತೆ, ಭಕ್ತಿ ಪರಂಪರೆ ಬರುತ್ತೆ ಮತ್ತು ಸಾಮಾಜಿಕ ಕಳಕಳಿ ಪ್ರತಿಯೊಂದು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಚಲನಚಿತ್ರ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ಕಂಬೈನ್ಸ್, ಯಾವುದೋ ಒಂದು ಅನ್ನಪೂರ್ಣೇಶ್ವರಿ ಕಂಬೈನ್ಸ್ ಅಂತ ಇದ್ದರೆ ಅನ್ನಪೂರ್ಣೇಶ್ವರಿಯ ಒಂದು ಫೋಟೋಗಾಗಲಿ ಒಂದು ಚಿತ್ರ ಹಾಕಿ ನಾವು ಪ್ರಾರಂಭ ಮಾಡ್ತಿದ್ವಿ. ಹೀಗಾಗಿ ಅಲ್ಲಲ್ಲಿ ಮಕ್ಕಳು ನೋಡೋರಿಗೆ ಮತ್ತು ಚಲನಚಿತ್ರ ನೋಡೋರಿಗೆ ಒಂದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತಾ ಇತ್ತು. ಈಗೆಲ್ಲ ವೆಸ್ಟರ್ನ್ ಹೆಸರುಗಳನ್ನು ಇಟ್ಟು ಪ್ರಾರಂಭ ಮಾಡೋದೇ ಬೇರೆ ಒಂದು ಕಂಬೈನ್ಸಿಂದ ಪ್ರಾರಂಭ ಮಾಡುವಾಗ ಗ್ರಾಫಿಕ್ಸ್ ಕೊಟ್ಟ ಮೇಲೆ ಫಸ್ಟ್ ಅಲ್ಲೇ ಕನೆಕ್ಟ್ ಆಗಲ್ಲ. ಹಂಗೆ ಅಂದ್ಕೊಂಡ್ಬಿಟ್ಟು ಬರ್ತಿರೋ ಎಲ್ಲ ಚಿತ್ರಗಳು ಭಾರತೀಯತೆಗೆ ವಿರುದ್ಧವಾಗಿದೆ ಅಂತ ಹೇಳೋದಕ್ಕೂ ಆಗಲ್ಲ. ನಾನು ಹೇಳ್ತಿರೋದು ಒಂದು ಸಣ್ಣ ಪ್ರಾರಂಭದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಭಾರತೀಯತೆ ರಾಷ್ಟ್ರೀಯತೆ ಮೊದಲು ಏನು ನಾವು ಪ್ರಾದೇಶಿಕ ಚಿತ್ರಗಳಾಗಿರ್ಬೋದು ಅಥವಾ ಭಾರತೀಯ ಅದರ ಬೇರೆ ಚಿತ್ರಗಳಾಗಿರ್ಬೋದು ಅವನ್ನು ನೋಡಿದ್ದಕ್ಕೂ ಒಂದು ಹೈಪ್ ಕ್ರಿಯೇಟ್ ಆಗಿ ಮತ್ತೆ ಕಡಿಮೆ ಆಗಿ ಈಗ ಮತ್ತೆ ಒಂದು 6-7 ವರ್ಷದಿಂದ ನಮ್ಮ ಯೋಧರ ಬಗ್ಗೆ ಆಗಲಿ, ನಮ್ಮ ಭಾರತೀಯತೆ ಬಗ್ಗೆ ಆಗಲಿ, ನಮ್ಮ ಕಲೆ ಸಂಸ್ಕೃತಿ, ಯಾಕಂದರೆ ನಾವು ಆ ಸೊಗಸನ್ನು ಆ ಸೊಗಡನ್ನು ಜನರಿಗೆ ಹೇಳೋದಕ್ಕೆ ನಮಗೆ ಪ್ರಬಲವಾದ ಮಾಧ್ಯಮ ನೀವು ಹೇಳಿದಾಗೆ ತೋರಿಸ್ತಾ ಇದ್ದೀವಿ. ಸೊ ಹೀಗಾಗಿ ಈಗ ಮತ್ತೆ ಈ ರಾಷ್ಟ್ರೀಯತೆ ಮತ್ತು ಭಾರತೀಯತೆಯ ಚಲನಚಿತ್ರಗಳು ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಈಗ ಮೊನ್ನೆ ಅನೌನ್ಸ್ ಆಗಿರುವಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿ ಆಗಿರ್ಬೋದು ಅಥವಾ ರಾಜ್ಯ ಪ್ರಶಸ್ತಿಗಳಾಗಿರ್ಬೋದು, ಈ ಥರದ ಒಂದು ನಮ್ಮ ಅಸ್ಮಿತೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಚಿತ್ರಗಳು ಬರ್ತೀವೋ ಅವು ಬಹಳ ಗೆಲ್ತಾ ಇವೆ. ಹಾಗೆ ಕಿರುತೆರೆಯಲ್ಲೂ ನೋಡಿ ಪ್ರತಿಯೊಂದು ವಾಹಿನಿಗಳಲ್ಲಿ ಪೌರಾಣಿಕ ಮತ್ತು ಐತಿಹಾಸಿಕ ಧಾರಾವಾಹಿಗಳನ್ನು ಮತ್ತೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಭಾರತೀಯತೆ ರಾಷ್ಟ್ರೀಯತೆಗೆ ಹೀಗೆ ಮತ್ತೆ ಒಂದು ಒಳ್ಳೆ ಕಾಲ ಕೂಡಿ ಬಂದಿದೆ. ನಾವು ನೋಡೋ ದೃಷ್ಟಿಯಲ್ಲಿರುತ್ತೆ, ಮಾಡೋ ದೃಷ್ಟಿಯಲ್ಲಿರುತ್ತೆ. ಹಾಗೆ ಅದನ್ನು ನಾವು ಯಾವ ರೀತಿ ಅರಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೂ ಇರೋದ್ರಿಂದ
ಪಾಸಿಟಿವ್ ನೋಟಲ್ಲೇ ನಾವು ಹೋಗಬೇಕು ಅಂತಂದರೆ ಈಗ ಚಲನಚಿತ್ರರಂಗದಲ್ಲಿ ಭಾರತೀಯತೆ ಹೊಚ್ಚ ವಧುವಿನ ಥರ ಖುಷಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟ. ಓಕೆ. ಆನ್ ಹಲೋ, ಮೈಕ್ ಬರ್ತಿಲ್ಲ, ಇದು ಆನ್ ಮಾಡಿ. ಎಲ್ಲರಿಗೂ ಸುನಿಲ್ ಜಿ ಅವರು ಹೇಳ್ದಂಗೆ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳು. ನನ್ನ ಪ್ರಕಾರ ಐ ಥಿಂಕ್ ನಾವು ಆಚೆ ಕಡೆನೂ ಮಾತಾಡ್ತಿರ್ಬೇಕಾದ್ರೆ ಸರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು, ಸಿನಿಮಾ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಥಿಯೇಟರ್ ಅಂತ. ಸೊ ನಾನದು ಸಾಕಷ್ಟು ನಂಬ್ತೀನಿ. ರಂಗಭೂಮಿಯಿಂದ ನಾವು ಸಿನಿಮಾಗೆ ಅಡ್ವಾನ್ಸ್ ಆಗಿರೋವಂಥ ಒಂದು ಕಲ್ಚರ್ ಇದೆ. ಅದಕ್ಕಿಂತ ಮಿಗಿಲಾದದ್ದು ನನಗನ್ಸುತ್ತೆ, ನಾವು ನಮ್ಮ ರಂಗಭೂಮಿಯಲ್ಲಿ ಕಂಡ್ಕೊಂಡಂಥ ಒಂದು ಭಾರತೀಯತೆ ಸಿನಿಮಾದಲ್ಲಿ ಎಲ್ಲೋ ಬರ್ತಾ 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 ನಾವು ಅದನ್ನು ಕಳೀತಾ ಬಂದ್ವಿ. ಅದಕ್ಕೆ ನನ್ನ ಪ್ರಕಾರ ಮೇಯ್ನ್ ಕಾರಣ ಅಂದರೆ ಈ ಇಂಟರ್ಪ್ರಿಟೇಷನ್ ಸಾಹಿತ್ಯ. ಸೊ ಸಾಹಿತ್ಯವನ್ನು ಅಥವಾ ಕಥೆನ ನಾವು ಇಂಟರ್ಪ್ರಿಟೇಷನ್ ಮಾಡೋ ರೀತಿ ಸಾಕಷ್ಟು ಬದಲಾಗ್ತಿವೆ. ಅದಕ್ಕೆ ಪ್ಯಾರಲಲ್ ಹಿಸ್ಟ್ರಿ ಅಂತ ಕರೀತಾರೆ, ಅಥವಾ ಇಮ್ಯಾಜಿನೇಟಿವ್ ಹಿಸ್ಟ್ರಿ ಅಂತ ಕರೀತಾರೆ, ಅಥವಾ ಇಂಟರ್ಪ್ರಿಟೇಷನ್ ಸಾಹಿತ್ಯ ಅಥವಾ ಲಿಟ್ರೇಚರ್ ಅಂತಲೇ ಕರೀತಾರೆ. ಯಾರೋ ಒಬ್ಬರು ನೋಡಿದ್ದು ಅದನ್ನು ದಾಖಲಿಸಿದ್ದು, ಆ ದಾಖಲೆನ ಇಟ್ಕೊಂಡು ಅದ್ರ ಮೇಲೆ ಅವರ ಇಂಟರ್ಪ್ರಿಟೇಷನ್ ಹಾಕಿ ಒಂದು ಕತೆ ಮಾಡಿ ಅದನ್ನು ಸಿನಿಮಾ ಅಥವಾ ವಿಷುವಲ್ ಮೀಡಿಯಮ್ ಯಾವುದೇ ಆಗಲಿ, ಶಾರ್ಟ್ ಫಿಲಮ್ ಆಗಿರಲಿ ಅಥವಾ ಬೇರೆ ಬೇರೆ ಇವತ್ತಿನ ಆಯಾಮದಲ್ಲಿ ಶಾರ್ಟ್ ಸ್ಟೋರೀಸ್ ಅಥವಾ ಶಾರ್ಟ್ ಫಿಲಮ್ ಅಥವಾ ವೆಬ್ ಸೀರೀಸ್ ಅಥವಾ ಬೇರೆ ಬೇರೆ ಸಿನಿಮಾ ಅನ್ನೋದು ಇವಾಗ ಮೀನಿಂಗ್ ಅದರ ಗ್ರಾಮರೇ ಚೇಂಜ್ ಆಗೋಗಿದೆ. ಸೊ ಈ ಇಂಟರ್ಪ್ರಿಟೇಷನಲ್ಲಿ ಹುಡುಕ್ತಾ ಇರಬೇಕಾದ್ರೆ ನಮಗೆ ಬಹುಶಃ ನಾವು ಒಂದು ಆ್ಯಕ್ಚುಲಿ ಇವತ್ತಿನ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ನಾವಿರುವಂಥ ಒಂದು ಜನ್ರೇಷನ್ಗೆ ಒಂದು ಏನು ಹೇಳ್ತೀವಿ, ಒಂದು ಫಾಲ್ಸ್ ನರೇಟಿವ್ನ ಒಂದು ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಭಾರತೀಯತೆ, ನ್ಯಾಷನಲಿಸಮ್ ಅಥವಾ ಇಂಡಿಯನಿಸಮ್ ಒಂದು ಸಿನಿಮಾದಲ್ಲಿ ಒಂದು ಕಥೆಯಲ್ಲಿ ನಾನು ಹೇಳಿದ್ರೆ ನಾನು ಬಹುಶಃ ರಿಗ್ರೆಸಿವ್ ಅನ್ನೋ ಒಂದು ಮಾತು ಆರಂಭಗೊಂಡಿದೆ. ಅಂದರೆ ನನಗೆ ಬೇಕಾದಂಥ ನನ್ನ ದೇಶದ ಬಗ್ಗೆ ನಾನು ಏನು ಮಾತಾಡಬೇಕು ಅನ್ನೋ ಒಂದು ಅನಿಸಿಕೆ ನಾನು ನನ್ನ ಸಿನಿಮಾದಲ್ಲಿ ಅಥವಾ ನಾನು ಮಾಡೋ ಕಥೆಯಲ್ಲಿ ಹೇಳಿದ್ರೆ ಅದು ರಿಗ್ರೆಸಿವ್ ಮೈಂಡ್ ಸೆಟ್ ಅಂತ ಒಂದು ಹೈಪ್ ಕ್ರಿಯೇಟ್ ಆಗೋಗಿದೆ. ಅದೊಂದು ಫಾಲ್ಸ್ ನರೇಟಿವ್ ಕ್ರಿಯೇಟ್ ಆಗಿದೆ. ಇದಕ್ಕೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿವೆ. ಅದಕ್ಕೆ ಮುಖ್ಯವಾದದ್ದು ನನ್ನ ಪ್ರಕಾರ ಇಂಟರ್ಪ್ರಿಟೇಷನ್ ಸಾಹಿತ್ಯ, ಮತ್ತು ಅಲ್ಲಿಂದ ನಮಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇರೋವಂಥ ಒಂದು ಬೇರೆ ಬೇರೆ ನರೇಟಿವ್. ಸೊ ದ ಗ್ರಾಮರ್ ಆಫ್ ಸಿನಿಮಾ ಹೇಗೆ ಬದಲಾಗ್ತಿದೆ ಇವಾಗ. ಸಿನಿಮಾ ಇಟ್ಸ್ ಕಮ್ ಟು ಮೊಬೈಲ್ ಫೋನ್ಸ್, ಹ್ಯಾಂಡಲ್ ಡಿವೈಸಸ್. ಇವತ್ತು ದೊಡ್ಡ ತೆರೆಯಿಂದ ಅತಿ ಚಿಕ್ಕ ತೆರೆಗೆ ಸಿನಿಮಾ ಬಂದು ಕೂತಿದೆ. ಸೊ ಹೀಗಿರಬೇಕಾದ್ರೆ ನಾವು ಭಾರತೀಯನ ಅಂದರೆ ದ ಇಂಡಿಯನ್ ಐಡೆಂಟಿಟಿನ ಸಾಕಷ್ಟು ಕಳ್ಕೊಂಡು ಬಹುಶಃ ಮತ್ತೆ ಸರ್ ಹೇಳ್ದಂಗೆ ಮತ್ತೆ ತಿರ್ಗಾ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅಂದರೆ ನಮ್ಮಲ್ಲಿ ಇದ್ದಿದ್ದನ್ನು ನಾವು ಕಳ್ಕೊಂಡು ಬೇರೆ ಎಲ್ಲೋ ಹೋಗಿ ವಾಪಸ್ಸು ನಾವು ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಆ ಪ್ರಯತ್ನದಲ್ಲಿ ನಾವು ನೆಕ್ಸ್ಟ್ ನರೇಟಿವ್ನ ಹೇಗೆ ಸೆಟ್ ಮಾಡ್ತೀವಿ ಅಂದರೆ ಇಂಡಿಯನಿಸಮ್ ಅನ್ನೋದನ್ನು ಸಿನಿಮಾದಲ್ಲಿ ಹೇಗೆ ತೋರಿಸ್ತೀವಿ, ಯಾವ ರೀತಿಯಲ್ಲಿ ತೋರಿಸ್ತೀವಿ, ಯಾವ್ದು ಇಂಡಿಯನಿಸಮ್ ಅಲ್ಲ, ಯಾವುದು ನ್ಯಾಷನಲಿಸಮ್ ಅಲ್ಲ ಅನ್ನೋ ಒಂದು ಅಂಶನ ಅರ್ಥ ಮಾಡಿಕೊಂಡು ಎಷ್ಟು ಸೂಕ್ಷ್ಮವಾಗಿ ತೋರಿಸ್ತೀವೋ ಅದ್ರ ಮೇಲೆ ನೆಕ್ಸ್ಟ್ ನರೇಟಿವ್ ನಿಂತಿದೆ ಅಂತ ನನ್ನ ಭಾವನೆ. ಓಕೆ ಸರ್, ನೀವೊಂದು ಪಾಯಿಂಟ್ ಹೇಳಿದ್ರಿ, ಇಂಡಿಯನ್ ಒಂದು ಕತೆಗಳನ್ನ ನರೇಟಿವ್ಸ್ನ ಸಿನಿಮಾಲಿ ತೋರಿಸೋದೇ ರಿಗ್ರೆಸಿವ್ ಅನ್ನೋದು ಇವತ್ತಿನ ಒಂದು ಸಾರ್ಟ್ ಆಫ್ ಒಪಿನಿಯನ್ ಆಗಿದೆ ಅನ್ನೋದು. ಸೊ ಈ ವಿಚಾರವಾಗಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹ್ಯಾಸ್ ಇಟ್ ಬಿಕಮ್ ಕೂಲ್ ಟು ಅಬ್ಯೂಸ್ ಇಂಡಿಯಾ? ಆರ್ ಪ್ರತಿಯೊಂದು ಸೊಸೈಟಿಲೂ ತನ್ನದೇ ಆದ ಒಂದು ಸರ್ ಹೇಳ್ದಂಗೆ ಒಳಿತು ಕೊಳುಕು ಎಲ್ಲನೂ ಇದ್ದೇ ಇರುತ್ತೆ. ಬಟ್ ನಮ್ಮ ಇವತ್ತಿನ ಒಂದು ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆ ಒಂದು ಒಪಿನಿಯನ್ ಕೊಡೋದಕ್ಕೆ ಒಂದು ಈಸಿ ಪ್ಲ್ಯಾಟ್ಫಾರ್ಮ್ ಆಗಿದ್ಮೇಲೆ ಹ್ಯಾಸ್ ಇಟ್ ಬಿಕಮ್ ವೆರಿ ಕೂಲ್ ಟು ಅಬ್ಯೂಸ್ ಇಂಡಿಯಾ, ಆರ್ ಹ್ಯಾಸ್ ಇಟ್ ಬಿಕಮ್ ಕೂಲ್ ಟು ಮೇಕ್ ಫಿಲ್ಮ್ಸ್ ದಟ್ ಅಬ್ಯೂಸ್ ಇಂಡಿಯಾ? ಪ್ರಶ್ನೆ ಸೊ ಐ ಥಿಂಕ್ ನಾನು ಇಟ್ಸ್ ನಾಟ್ ಕೂಲ್ ಟು ಅಬ್ಯೂಸ್. ನಿಜ ಹೇಳಬೇಕು ಅಂದರೆ ಯಾವುದೇ ನ್ಯಾಷನಾಲಿಟಿನ ಇಟ್ಸ್ ನಾಟ್ ಕೂಲ್ ಟು ಅಬ್ಯೂಸ್. ಸಿನಿಮಾ ಅನ್ನೋ ಒಂದು ಮಾಧ್ಯಮದಲ್ಲಿ, ಯಾಕಂದರೆ ಸಿನಿಮಾ ಹ್ಯಾಸ್ ಅ ಲಾರ್ಜರ್ ಅಪ್ರೋಚ್. ಸೊ ಸಿನಿಮಾದಿಂದ ಇನ್ಫ್ಲೂಯೆನ್ಸ್ ಆಗೋರು ಸುಮಾರು ಜನ ಇದ್ದಾರೆ. ನನ್ನ ಪ್ರಕಾರ ಐ ಥಿಂಕ್ ವಿ ಆರ್ ಇಗ್ನೋರೆಂಟ್ ಟುವರ್ಡ್ಸ್ ಸಚ್ ಥಿಂಗ್ಸ್. ನಮಗೆ ಈ ವಿಷಯಗಳು ಗೊತ್ತಿರಲಿಲ್ಲ. ಅದಕ್ಕೆ ನಮಗೆ ಗೊತ್ತಿರೋರು ಆ ನರೇಟಿವ್ನ ಬೇರೆ ರೀತಿಯಲ್ಲಿ ಸೆಟ್ ಮಾಡಿರೋದ್ರಿಂದ ನಮಗೆ
ಇಗ್ನೋರೆನ್ಸ್ ಇದ್ದಿದ್ದರಿಂದ ನಾವು ಆ ಕಡೆ ನಮ್ಮ ದೃಷ್ಟಿಕೋನ ಆ ರೀತಿ ಆ ಕಡೆ ಹೋಗ್ತಿರ್ಲಿಲ್ಲ. ಅದಕ್ಕೆ ಈ ಥರ ತೋರಿಸಿದ್ರು ನಮಗೆ ತಪ್ಪು ಅಂತ ಅರಿವೇ ಆಗ್ತಿರ್ಲಿಲ್ಲ. ಸೊ ಆ ಒಂದು ಕಲೆಕ್ಟಿವ್ ನಾಲೆಜ್ ಏನಿದೆ, ಆ ಒಂದು ಕಲೆಕ್ಟಿವ್ ಇಗ್ನೋರೆನ್ಸ್ ನಮ್ಮಿಂದ ನಾವು ಬೇರ್ಪಡಿಸ್ಕೋಬೇಕು. ಅದಕ್ಕೆ ಮೊದಲು ಆಬ್ವಿಯಸ್ಲಿ ಪ್ರೇಕ್ಷಕ ಸಿನಿಮಾ ಹೇಗೆ ನೋಡ್ತಾನೆ ಅದ್ರ ಮೇಲೆ ಸಾಕಷ್ಟು ನಿಂತಿದೆ. ಅದ್ರ ಜೊತೆಗೆ ಆ ಸಿನಿಮಾ ಮಾಡೋರು, ಅದಕ್ಕೆ ಸಿನಿಮಾ ಬರೆಯೋರಾಗಲಿ, ಸಿನಿಮಾ ನಿರ್ದೇಶನ ಮಾಡೋರಾಗಲಿ, ಅವರು ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ತಗೋತಾರೆ, ಯಾವ ರೀತಿ ಇನ್ಫಾರ್ಮೇಷನ್, ಯಾವ ರೀತಿ ಆ ಸಿನಿಮಾ ಕಥೆನ ಕಟ್ಕೊಡ್ತಾರೆ, ಅದಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಇದೆ. ನೋಡಿ, ನಮ್ಮಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ, ಸಿನಿಮಾನ ನಾವು ಬರೆಯೋದಿಲ್ಲ, ಸಿನಿಮಾನ ನಾವು ದೃಶ್ಯ ಮಾಧ್ಯಮ ಅಂತೇಳಿ ದೃಶ್ಯ ಮಾಧ್ಯಮದಲ್ಲಿ ನಾವು ಇಟ್ಬಿಟ್ಟಿದ್ದೀವಿ. ಪ್ರತಿಯೊಂದು ನೀವು ಬೇರೆ ಯಾವುದೇ ಯುರೋಪಿಯನ್ ಸಿನಿಮಾ ಆಗಲಿ, ಅಥವಾ ಲ್ಯಾಟಿನ್ ಸಿನಿಮಾ ಆಗಲಿ, ಅಥವಾ ಇಸ್ರೇಲ್ ಅಥವಾ ಬೇರೆ ಯಾವುದೇ ದೇಶದ ಸಿನಿಮಾ ತಗೊಳ್ಳಿ, ಅಲ್ಲಿ ಫಸ್ಟ್ ಬರೋದು ರಿಟರ್ನ್ ಬೈ, ಆಮೇಲೆ ಬರೋದು ಡೈರೆಕ್ಟೆಡ್ ಬೈ ಅಂತ. ಸೊ ಇಲ್ಲಿ ಸಿನಿಮಾ ಬರಹಗಾರರು ತುಂಬ ಕಡಿಮೆ, ಸಿನಿಮಾನ ಬರಿಬಹುದಾ ಅಂತ ಪ್ರಶ್ನಿಸೋರು ಜಾಸ್ತಿ. ಸೊ ಯಾವಾಗ ನಾವು ಸಿನಿಮಾನ ಬರಿತೀವೋ ಆವಾಗ ಬಹುಶಃ ಐ ಥಿಂಕ್ ದ ಫ್ಯಾಕ್ಟರ್ ಆಫ್ ಈಸ್ ಇಟ್ ಕೂಲ್ ಟು ಅಬ್ಯೂಸ್ ಅನ್ನೋ ಒಂದು ಅಂಶ ಕಡಿಮೆ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ದೇರ್ ಇಸ್ ನಾಲೆಜ್ ದಟ್ ಈಸ್ ಇಂಪಾರ್ಟೆಂಟ್ ಥ್ರೂ ಸಿನಿಮಾ. ಓಕೆ ಸರ್, ಇದು ಒಂದು ಪ್ರಶ್ನೆ ಮೂರು ಉತ್ತರವಾ? ಒಂದು ಪ್ರಶ್ನೆ ಮೂರು ಉತ್ತರವಾ? ಅಲ್ಲ, ಅಂದರೆ ಈ ತುಂಬ ಕಷ್ಟಕರವಾದ ಈ ಪ್ಲ್ಯಾಟ್ಫಾರ್ಮಲ್ಲಿ ಹೇಳೋದಕ್ಕೆ ಬಹಳ ಕಷ್ಟ ಇದು. ಆದರೂ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡಬೇಕು ಅಷ್ಟೇ. ಯಾಕೆಂದರೆ ಇಡೀ ಜಗತ್ತು ಎರಡು ವರ್ಗಗಳಾಗಿ ವಿಂಗಡಣೆ ಆಗಿದೆ. ಪಂಥಗಳು ಅಂತೇನು ಹೇಳ್ತೀವಿ, ಆ ಥರ. ಹೊರಗಡೆ ಜಗತ್ತಿಗೆ ಭಾರತ ದೇಶದಲ್ಲಿರೋ ಸ್ಲಮ್ಗಳನ್ನು ತೋರಿಸಿ ಆಸ್ಕರ್ ತಗೊಳ್ಳುವಂಥ ಒಂದು ಪ್ರತೀತಿ ಆಗಿರ್ಬೋದು, ಅಥವಾ ಭಾರತದ ಹಿಂದೂ ಆಚರಣೆಗಳು, ಭಾರತೀಯ ಆಚರಣೆಗಳು ಎಲ್ಲ ಸಮಸ್ಯೆಗೆ ಕಾರಣ ಅಂತ ಹೇಳಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅನೇಕ ಉತ್ತಮ ಕಥಾವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಯ ಕಲೆ ಮತ್ತು ಸಂಸ್ಕೃತಿಯ ಒಂದು ಅನೇಕ ವೈವಿಧ್ಯಮಯ ವಿಷಯಗಳನ್ನು ಇಟ್ಕೊಂಡು ಆ ಆಧಾರಿತ ಚಿತ್ರಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹಿರಿಮೆ ಗರಿಮೆಗಳನ್ನು ಶ್ರೇಷ್ಠ ಮಟ್ಟಕ್ಕೆ ತಗೊಂಡು ಹೋಗಿರೋ ಚಿತ್ರಗಳು ಆಗಿರ್ಬೋದು. ಇವು ಎರಡು ಬಹಳ ಮುಖ್ಯ ಆಗತ್ತೆ. ಯಾಕೆ ಅಂದರೆ ಬೇರೆ ದೇಶಕ್ಕೆ ಇನ್ನೊಂದು ದೇಶದ, ಈಗ ನಾವು ಯಾವಾಗಲೂ ಒಂದು ಫೆಸ್ಟಿವಲ್ ಮಾಡಬೇಕಾದ್ರೆ ಒಂದು ಥೀಮ್ ಅಂತ ಇಟ್ಕೋತೀವಿ, ಅಥವಾ ಒಂದು ಸ್ಟೇಟನ್ನು ನಾವು ಪಾರ್ಟ್ನರ್ ಆಗಿ ತೊಗೊಳ್ತೀವಿ, ಅಥವಾ ಒಂದು ದೇಶನ ತೊಗೊಳ್ತೀವಿ. ಹೊರಗಡೆಗೆ ನಾವು ಎಷ್ಟೇ ಇದು ನಮ್ಮದು ನಾವು ಅಂತ ಹೇಳ್ಕೊಂಡ್ರು, ಒಳಗಡೆಗೆ ಆ ದೇಶ ನಮ್ಮ ಕಾಂಪಿಟೇಷನ್ ಇದೆ ಅಂತಂದಾಗ ಅಲ್ಲಿ ಸಿನಿಮಾ ಮೇಕರ್ಸ್ ಯೋಚನೆ ಮಾಡೋದೇ ಬೇರೆ. ಹೀಗಾಗಿ ಭಾರತದಲ್ಲಿರೋಷ್ಟು ವೈವಿಧ್ಯಮಯ ಸಂಸ್ಕೃತಿ ಬೇರೆ ಯಾವ ದೇಶಕ್ಕೂ ಇಲ್ಲದೆ ಇರೋದರಿಂದ, ಮತ್ತು ಇಲ್ಲಿ ಇತಿಹಾಸವಾಗೇ ಸರಿಯಾದ ಇತಿಹಾಸ ತೋರಿಸದೇ ಇರೋದರಿಂದ ನಾವು ಈ ಕೊಳಕು, ಈ ಗಲೀಜು ಅಂತ ಏನು ನಾವು ಪದಗಳನ್ನು ಬಳಸ್ತಾ ಇದ್ದೀವಿ, ಅದು ಸ್ವಲ್ಪ ಹೆಚ್ಚು ಪ್ರಚಲಿತವಾಗಿದೆ. ಹೀಗಾಗಿ ಈಗ ಇಷ್ಟು ದಿವಸ ಒಂದು ವರ್ಗದ ಜನ 70 ವರ್ಷ ಇದೇ ಭಾರತ ಅಂತ ತೋರಿಸಿ ಪ್ರಶಸ್ತಿಗಳನ್ನು ಗೆದ್ದದ್ದು ಒಂದು ರೀತಿ ಆದರೆ, ಈ 8 ವರ್ಷದಲ್ಲಿ ಇದು ನಮ್ಮ ಭಾರತ ಅಂತ ತೋರಿಸಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಹೆಮ್ಮೆ ಪಡುವಂಥ ಮಾಡಿದ್ದು ಅದು ಒಂದು ವಿಷಯ ಆಗತ್ತೆ. ಇದು ಸೂಕ್ಷ್ಮವಾದ ವಿಷಯ. ಆದರೂ ಆ 70 ವರ್ಷ ನಮ್ಮನ್ನೇನು ಇತಿಹಾಸವಲ್ಲದನ್ನು ಇತಿಹಾಸ ಅಂತ ತೋರಿಸಿ ಯುವ ಪೀಳಿಗೆಯನ್ನು ಮಿಸ್ಗೈಡ್ ಮಾಡಿದ್ರು. ಡಿಜಿಟಲೈಸೇಷನ್ ಆದಮೇಲೆ ಈಗ ನೀವು ಯಾರೇ ಒಬ್ಬರು ಏನೇ ಹೇಳಿದರೂ 2 ಸೆಕೆಂಡಲ್ಲಿ ಅವರು ಅದಕ್ಕೆ ಹೋಗಿ ನಿಜಾಂಶನ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇರೋದರಿಂದ ಇತಿಹಾಸ, ನಮ್ಮ ಭಾರತೀಯ ಇತಿಹಾಸ ಮತ್ತು ಭಾರತೀಯ ಚಿತ್ರರಂಗದ ಕಥಾವಸ್ತುಗಳು ಮತ್ತು ಇಲ್ಲಿಯ ವೈವಿಧ್ಯಮಯ ಸಂಸ್ಕೃತಿನ ನೀವು ಹೇಳಿದಾಗೆ ಮೊಬೈಲಲ್ಲೇ ಎಲ್ಲ ಸಿಗ್ತಿರೋದ್ರಿಂದ ಸಾಕಷ್ಟು ಯುವ ಪೀಳಿಗೆಯಲ್ಲಿ ಮತ್ತು ಜನರಲ್ಲಿ ಆ ಬದಲಾವಣೆಗಳು ಕಾಣ್ತಾ ಇದ್ದೀವಿ. ಹೀಗಾಗಿ ನಿಮಗೆ ಅನೇಕ ವಿಷಯಗಳು ಇಷ್ಟು ದಿವಸ ಚಿತ್ರ ಆಗದೇ ಇರೋದು. ಎಕ್ಸಾಂಪಲ್ ಹೇಳ್ತೀನಿ, ತಾಷ್ಕೆಂಟ್ ಫೈಲ್ಸ್ ಅಂತ ಒಂದು ಫಿಲ್ಮು. ಯಾರು ಇಷ್ಟು ವರ್ಷ ಬೇಕಾಯ್ತಾ ಅವ್ರ ಮೇಲೆ ಮಾಡೋದಕ್ಕೆ, ಆ ಥರದೊಂದು ಚಿತ್ರ ಮಾಡೋದಕ್ಕೆ? ಇವತ್ತು ಅದು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಹಿರಿಮೆಯನ್ನು ಹೆಚ್ಚಿಸಿದೆ. ಇದು ಒಂದು ಉದಾಹರಣೆ. ಈ ಥರದ್ದು ತುಂಬ ಲಿಸ್ಟ್ ಇದೆ. ಸೊ ಇದಕ್ಕೆ ನಿಮಗೆ ಆ ಮನಸ್ಥಿತಿ, ಇಷ್ಟು ವರ್ಷದ ಮನಸ್ಥಿತಿಗೂ ಈಗಿನ ಮನಸ್ಥಿತಿಗೂ ಬದಲಾಗಿದ್ದರಿಂದ ಈ ಥರದ ಚಿತ್ರಗಳು ಬರ್ತಾ ಇವೆ. ಹೀಗಾಗಿ
ಯಾವಾಗಲೂ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಚಿತ್ರಗಳು ಶ್ರೇಷ್ಠ ಮಟ್ಟದ್ದೇ ಆಗಿದೆ. ಅದನ್ನು ಹೇಳೋ ರೀತಿ, ಇವ್ರು ಹೇಳಿದಾಗೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಮತ್ತು ನೋಡೋ ರೀತಿಯಲ್ಲಿ ಅಡಗಿದೆ ಅಂತ ನಾನು ಹೇಳೋದಕ್ಕೆ. ಓಕೆ ಸರ್, ಇವರು ಅವಾರ್ಡ್ ಅನ್ನೋ ಒಂದು ವಿಷಯನ ತಂದುಕೊಟ್ರು. ಈಗ ಒಂದು ಸಿನಿಮಾ, ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ಯಾರಸೈಟ್ ಅಂತ ಒಂದು ಸಿನಿಮಾ ತೊಗೊಂಡ್ರೆ ಅದಕ್ಕೆ ಒಂದು ಆಸ್ಕರ್ ಬಂತು. ಆ ದೇಶದ ಸಿನಿಮಾ, ಆ ಭಾಷೆಯ ಸಿನಿಮಾ ನೋಡದೇ ಇರೋರಿಗೆ ಆ ಸಿನಿಮಾ ನೋಡಿದಾಗ ಅವರ ಒಂದು ಸಮಾಜದ ಒಂದು ಔಟ್ಲುಕ್ ಏನಿದೆ, ಅವರ ಬಿಲೀಫ್ಸ್ ಏನಿದೆ, ಅದನ್ನೊಂದು ಆ ಸಿನಿಮಾ ಪ್ರತಿಬಿಂಬಿಸುತ್ತೆ. ಈಗ ನಮ್ಮ ಕನ್ನಡ ಸಿನಿಮಾಗಳು ಅಥವಾ ಭಾರತೀಯ ಸಿನಿಮಾಗಳು ಅನ್ನೋದು, ಇವಾಗ ಸರ್ ಕನ್ನಡ ವಿಷಯ ಹೇಳಿದ್ದಕ್ಕೆ ನಾನು ಹೇಳ್ತೇನೆ, ಕನ್ನಡ ಸಿನಿಮಾಗಳಿಗೆ ನಾವು ಕಳೆದ ಎಷ್ಟೋ ವರ್ಷಗಳಾಗಿರಲಿ ನಮ್ಮ ಸಿನಿಮಾಗಳಿಗೆ ಯಾವುದಕ್ಕೆ ನಾವು ಅವಾರ್ಡ್ಸ್ ಕೊಡ್ತಿದ್ದೀವೋ ಅಂಥ ಸಿನಿಮಾಗಳು ನಿಜವಾಗಿಯೂ ನಮ್ಮ ಒಂದು ಕನ್ನಡದ ಸಂಸ್ಕೃತಿ ಆಗಿರಲಿ ಅಥವಾ ಕನ್ನಡ ಭಾಷೆ, ನೆಲ, ಇದೆಲ್ಲದನ್ನೂ ಬಿಂಬಿಸುತ್ತೆ ಅನ್ನೋದು ನಿಮಗನ್ಸುತ್ತಾ? ನನಗೇನೇನೋ ಅನ್ನಿಸ್ತಾ ಇದೆ, ಇದು ಅನ್ನಿಸ್ತಲಿಲ್ಲ. ಸಾಮಾನ್ಯವಾಗಿ ನನಗನ್ಸುವಂಥದ್ದು ಏನು ಅಂದರೆ, ಪರಂಪರೆ ಅಂತಂದಾಗ ನಾನು ಯೋಚನೆ ಮಾಡೋದು, ಪರಮವಾದ್ದನ್ನು ಪೊರೆ ಹಾಗೂ ಅರ್ಥೈಸಬಹುದು. ಯಾವುದು ಪರಮವೋ, ಉತ್ತುಂಗವೋ, ಉತ್ತಮೋತ್ತಮವೋ ಅಂಥವನ್ನ, ಪರಮವಾದ್ದನ್ನು, ಪಾರಮ್ಯ ಮೆರೆದದ್ದನ್ನು, ಅದನ್ನು ನಾವು ಪೊರೆಯುವುದು ಅಂದರೆ ರಕ್ಷಿಸುವುದು ಅಂತಲೂ ನಾವು ಪರಂಪರೆಯನ್ನು ಹಾಗೂ ಅರ್ಥೈಸ್ಕೊಳ್ಬೋದು. ಬೇಕು ಅಂತಂದರೆ ಒಂದು ರಂಗ 100 ವರ್ಷಗಳ ಇತಿಹಾಸದಲ್ಲಿ ತಾನು ಮಾಡಬೇಕಾದ ಕೆಲಸ ಈ ಥರ ಪೊರೆಯುವ ಕೆಲಸ ಮಾಡಬೇಕು. ಕಣ್ಣಿನ ಪೊರೆ ಇಟ್ಕೊಂಡ್ರೆ ಅದು ಪೊರೆಯೇ. ಕಣ್ಣಿನ ಪೊರೆಯಿಂದ ಯಾವ ಕೆಲಸವೂ ಸಾಧಿತವಾಗಲ್ಲ ಅಂತ ಸಾರಿ ಹೇಳ್ತಾ ಇದ್ದೇವೆ. ನಾವೆಲ್ಲರೂ ಕ್ಷಮೆ ಯಾಚಿಸಬೇಕು ನಾವು ನಮ್ಮ ವೀಕ್ಷಕ ಬಾಂಧವರನ್ನು. ಯಾಕೆಂದರೆ ಅವರು ಎಷ್ಟು ಸಹೃದಯರು, ಸಜ್ಜನರು ಅಂತಂದರೆ, ಒಂದು 100 ವರ್ಷದ ಇತಿಹಾಸದಲ್ಲಿ ನಾವು ಮಾಡಬೇಕಾದ ಕೆಲಸ ಅವರನ್ನು ರಸಗ್ರಹಣಕ್ಕೆ, ನಾವು ಅವರ ಬೌದ್ಧಿಕ ಔನ್ನತ್ಯಕ್ಕೆ ನಾವು ಅವ್ರನ್ನ ಅದರ ಹತ್ತಿರಕ್ಕಾದರೂ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡುವಂಥದ್ದು. ಆದರೆ ಒಂದು ಹಂತದವರೆಗೆ ಇದೆಲ್ಲವೂ ಸಾಧಿತವಾಗಿತ್ತೇ ಅನ್ನೋ ಕನಸು ಕಂಡದ್ದು ಈಗ ಮಾಧ್ಯಮವೇ ಕೇವಲ ಮಧ್ಯಮ ಇಳಿದು, ಉತ್ತಮವಾಗಿದ್ದು ಮಧ್ಯಮಕ್ಕೆ ಇಳಿದು ಕೊನೆಗೆ ಉದ್ಯಮವಾಗಿ ಉಳಿದುಬಿಟ್ಟಿದೆ. ಅದು ಕೇವಲ ಉದ್ಯಮ. ಯಾರನ್ನಾದರೂ ಗಮನಿಸಿ ನೋಡೋಣ, ಚಿತ್ರ ಯಾತಕ್ಕೆ ಮಾಡ್ತೀವಿ ನಾವು? 3 ಮೂಲಭೂತ ಪ್ರಶ್ನೆಗಳು ಇಟ್ಕೊಳ್ತೇವೆ ಯಾವಾಗಲೂ. 3 ಮೂಲಭೂತ ಪ್ರಶ್ನೆಗಳಲ್ಲಿ ಅದನ್ನು ಯಾತಕ್ಕಾಗಿ ಮಾಡ್ತಿದ್ದೇವೆ, ಯಾರಿಗಾಗಿ ಮಾಡ್ತಿದ್ದೇವೆ ಮತ್ತು ಏನನ್ನು ಮಾಡ್ತಾ ಇದ್ದೇವೆ. ಈ 3 ಮೂಲಭೂತ ಪ್ರಶ್ನೆಗಳಿಗೆ ಸಂಬದ್ಧವಾದಂಥ ಮತ್ತು ಸಮಂಜಸ ಉತ್ತರಗಳನ್ನು ಕೊಟ್ಟಲ್ಲೇ ಅದಕ್ಕೆ ಸಾಮೀಪ್ಯ ಇರುವಂಥದ್ದು, ಸಾಂಗತ್ಯ ಬೇಡ, ಸಾಮೀಪ್ಯವಾಗಿರುವಂಥ ಉತ್ತರಗಳನ್ನು ಕಂಡುಕೊಂಡಲ್ಲಿ ಆ ಯಾವುದೇ ದೃಶ್ಯಕೃತಿಯ ಯತ್ನ ಮಹತ್ತರವಾದಿ ಆಗ್ತಿತ್ತು. ಆದರೆ ನಾವು ನಮಗಿರುವಂಥ ಪರಂಪರೆ ಕುರಿತಾಗಿರುವಂಥ ಅಸಡ್ಡೆ, ಅನಾದರ, ಅಗೌರವ, ಈ 3 ಮೂಲಭೂತ ಪ್ರಶ್ನೆಗಳನ್ನ ನಾವು ಅದು ಮೂಲಭೂತ ಸಂಗತಿಗಳನ್ನ ನಾವು ಇಟ್ಕೊಂಡ್ಬಿಟ್ಟಿದ್ದೇವೆ. ಪ್ರಶ್ನೆಗಳನ್ನ ಪಕ್ಕಕ್ಕಿಟ್ಟಿವಿ. ಆದರೆ ಇಟ್ಕೊಂಡಿರೋದು ಈ ಅಸಡ್ಡೆ, ಅನಾದರ, ಅಗೌರವ. ಇದರಿಂದಾಗಿ ಭಾರತೀಯ ಅಸ್ಮಿತೆಯನ್ನು ಅಥವಾ ಭಾರತೀಯತೆಯನ್ನು, ಅಖಂಡತೆಯನ್ನು, ವೈವಿಧ್ಯವನ್ನು ನಾವೇನು ಹೇಳ್ಕೊಳ್ತಿದ್ದೇವೆ, ಇದು ಕೇವಲ ಹೇಳಿಕೆಗಾಗಿ ಉಳಿದುಬಿಡುತ್ತೆ. ಇನ್ನು ನೀವು ಹೇಳಿದ್ರಿ ಪ್ರಶಸ್ತಿ. ತುಂಬ ಜನ ಪ್ರಶಸ್ತಿಯನ್ನು ತಕ್ಕ ಶಾಸ್ತಿ ಅಂತ ಪರಿಗಣಿಸಿದವರಿದ್ದಾರೆ. ಇದು ಶಾಸ್ತಿ, ಇದು ನನಗೆ ಸಮ್ಮಾನವಲ್ಲ. ತುಂಬ ಜನ ಹೇಳಿದ್ದನ್ನು ಗಮನಿಸಿದ್ದೇನೆ. ಪ್ರಶಸ್ತಿ ಅಂದರೆ ನಾನೊಂದು ಗುಮಾನಿ ಕಣ್ಣಿಂದಲೇ ನೋಡ್ತೇನೆ. ಇದು ನನಗೆ ಗುಮಾನಿ, ನಾನು ಮಾನಿ ಅಲ್ಲ ಅಂತ ಹೇಳ್ಕೊಳ್ತಾರೆ ತುಂಬ ಜನ. ನಾನು ಮಾನಿ ಅಲ್ಲ, ನನಗೆ ಯಾಕೆ ಸಮ್ಮಾನ ಅಂತ ಕೇಳ್ತಾರೆ. ನನಗೆ ಮಾನವೇ ಇಲ್ಲ, ಸಮ್ಮಾನ ಏತಕ್ಕೆ ಅಂತ ಕೇಳ್ತಾರೆ. ಅದರ ಅರ್ಥ ಅವರು ಪರಿಶುದ್ಧ, ಅವರು ನಮ್ಮಲ್ಲಿ ಸಿದ್ಧಹಸ್ತರು ಮತ್ತು ಶುದ್ಧಹಸ್ತರು ಅಂತ. ಸಿದ್ಧಹಸ್ತರಿಗೆ ಪ್ರಶಸ್ತಿ ಬರುತ್ತೆ, ಶುದ್ಧಹಸ್ತರಿಗೆ ಬರೋಲ್ಲ. ಅಲ್ಲ, ಚಪ್ಪಾಳೆಗಾಗಿ ಹೇಳಿದ್ದಲ್ಲ, ಇದು ವಾಸ್ತವದ ನೆಲೆಗಟ್ಟು. ಪ್ರಶಸ್ತಿಯಂಥ ಬಹಳ ಕೂಲಂಕಷ, ತುಂಬ ಮೂಲಭೂತವಾದ ಸಂಕೀರ್ಣ ಸಂಗತಿಯನ್ನ ಈ ರಂಗದಲ್ಲಿ, ಇದು ತುಂಬ ಪವಿತ್ರವಾದ ವೇದಿಕೆ, ತಾರದೇ ಇರುವುದೇ ಒಳ್ಳೆಯದು. ಯಾಕೆ ಅಂತ ಹೇಳ್ತಿದ್ದೀನಿ, ಅದೇನೋ ಗೊತ್ತಿಲ್ಲ. ಸರ್ವಜ್ಞ 16ನೇ ಶತಮಾನದಲ್ಲಿ ಹೇಳುವುದ, ಚುಚ್ಚುವ ಕೆರಕ್ಕಿಂತ ಕಚ್ಚುವ ಶುನಿಲೇಸು ಅಂತ. ಗಂಧವನು ತೇವಲ್ಲಿ ಒಂದು ನೊಣವನು ಕಾಣೆ, ಗಂಧವನು ತೇವಲ್ಲಿ ಒಂದು ನೊಣವನು ಕಾಣೆ, ಸಂಧಿಸುವ ಮಲವ ಬಿಡುವಲ್ಲಿ ನೊಣ ಮುತ್ತು ಅಂದವನು ನೋಡ ಸರ್ವಜ್ಞ. ಪ್ರಶಸ್ತಿ ಮೌನ. ಸೊ ಮುಂದಿನ ಪ್ರಶ್ನೆ ಅಭಿಷೇಕ್ ಅವರೇ, ನಿಮಗೆ ಈ ಭಾಷೆ ಅನ್ನೋದ್ರಲ್ಲಿ ಈಗ ಡೈಲೆಕ್ಟ್ಸ್ ಅನ್ನೋದು ಇದು ನಮ್ಮ ಐಡೆಂಟಿಟಿ ಅನ್ನೋದು ಭಾಳಷ್ಟು ಜನ ಹೇಳ್ತಾರೆ. ಕನ್ನಡ ಅನ್ನೋದು ನನ್ನ ಐಡೆಂಟಿಟಿ, ತುಳು ಅನ್ನೋದು ನನ್ನ ಐಡೆಂಟಿಟಿ ಅನ್ನೋ ಒಂದು ಪ್ರಶ್ನೆ, ಅದು ಅನ್ನೋ ಒಂದು ಸ್ಟೇಟ್ಮೆಂಟ್ ತುಂಬ ಜನ ಮಾಡ್ತಾರೆ. ನನ್ನ ಪ್ರಶ್ನೆ ನಿಮಗೆ, ಈಗ ಭಾರತೀಯ ಸಿನಿಮಾಗಿಂತ ಕನ್ನಡ ಸಿನಿಮಾದಲ್ಲಿ ನಾನು ಈ ಪ್ರಶ್ನೆ ಕೇಳ್ತೀನಿ. ನಾವು ಡೈಲೆಕ್ಟ್ಸನ್ನ ಒಂದು ಸಾರ್ಟ್ ಆಫ್ ಸ್ಟೀರಿಯೋ ಟೈಪ್ಗೆ ರಿಸ್ಟ್ರಿಕ್ಟ್ ಮಾಡಿಟ್ಟಿದ್ದೀವ,
ಹ್ಯಾಸ್ ಇಟ್ ಬಿಕಮ್ ಈಗ ಒಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡೋದು ಒಂದು ಕಾಮಿಡಿ ಸೀಕ್ವೆನ್ಸ್ಗೆ ಅನ್ನೋ ಒಂದು ಬರುತ್ತೆ, ಅಥವಾ ಈಗ ದಕ್ಷಿಣ ಕನ್ನಡ ಭಾಷೆಯಲ್ಲಿ ಮಾತಾಡಿ ಅಂತ ಮಾರಾಯರೆ ಅಂದರೆ ಒಂದು ನಗು ಹೇಳೋದಕ್ಕೆ ಅನ್ನೋದಕ್ಕೆ ನಾವು ರೆಸ್ಟ್ರಿಕ್ಟ್ ಮಾಡಿದ್ದೀವ. ಇದನ್ನು ಹೇಗೆ ಹೌ ಕ್ಯಾನ್ ವಿ ಆ್ಯಕ್ಚುಲಿ ಚೇಂಜ್ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಈ ಡೈಲೆಕ್ಟ್ ಗೇಮ್, ನಾನು ಈ ಡೈಲೆಕ್ಟ್ನ ಗೇಮ್ ಅಂತ ಕರಿತೀನಿ. ಈ ಡೈಲೆಕ್ಟ್ ಗೇಮ್ ಬಂದಿದ್ದೇ ಇವಾಗ ಸುಮಾರು ಒಂದು 10 ವರ್ಷ ಅಥವಾ ಒಂದು 2000ದಿಂದ ಅಂತ ಅನ್ಸುತ್ತೆ ನನಗೆ. ಅದಕ್ಕಿಂತ ಮುಂಚೆ ನನಗೆ ಈ ಕನ್ನಡದಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ನಾವು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ಡೈಲೆಕ್ಟಲ್ಲಿ ಬೇರೆ ಬೇರೆ ಸಬ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡೋವಂಥದ್ದು ಸಿನಿಮಾಗಳು ಬರ್ತಿತ್ತು. ಬಟ್ ಈ ಡೈಲೆಕ್ಟ್ ಆಡೋದೇ ಫಾರ್ ಅಡ್ಯಾಪ್ಟಬಿಲಿಟಿ, ಫಾರ್ ಈ ಸರ್ ಹೇಳ್ದಂಗೆ ಉದ್ಯಮಕ್ಕಾಗಿ. ಅಂದರೆ ನಾನು ಅಕಸ್ಮಾತ್ ಧಾರವಾಡದಲ್ಲಿ ಅಥವಾ ಉತ್ತರ ಕನ್ನಡ ಭಾಷೆದು ಒಂದಷ್ಟು ಡೈಲೆಕ್ಟ್ ಹಾಕಿದ್ರೆ ಅಲ್ಲಿ ಸಿನಿಮಾ ಓಡುತ್ತೆ ಅಂತ. ಯಾತಕ್ಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ಸಿನಿಮಾ ತುಂಬ, ನಾವು ಉತ್ತರ ಕನ್ನಡದ ಬಗ್ಗೆ ಜಾಸ್ತಿ ಸಿನಿಮಾಗಳು ಮಾಡಲಿಲ್ಲ. ನಮ್ಮ ಆ ಒಂದು ಅಲ್ಲಿನ ಕಥೆಗಳು ಆಗಲಿ ಅಥವಾ ಅಲ್ಲಿನ ವಾತಾವರಣ ತಗೊಂಡು ಅಲ್ಲಿನ ಜನರ ಕಥೆಗಳನ್ನ ನಾವು ಮಾಡೇ ಇಲ್ಲ ಸಾಕಷ್ಟು. ನಾವು ಪ್ರಾಧಾನ್ಯವಾಗಿ ಬೆಂಗಳೂರು, ಮೈಸೂರು, ಈ ಒಂದು ನಮ್ಮ ರಿಲೀಸ್ ಭಾಷೆಯಲ್ಲಿ ಹೇಳ್ತಾರೆ BKT ಸರ್ಕಲ್ ಅಂತ ಏನೋ ಒಂದು ಹೇಳ್ತಾರೆ. ಸೊ ಬೆಂಗಳೂರು, ಕೋಲಾರ, ತುಮಕೂರು, ಸೊ ಈ ಒಂದು ಸರ್ಕಲ್ಗೆ ನಾವು ಸಿನಿಮಾ ಮಾಡಿ ಆ ಸರ್ಕಲಲ್ಲಿ ಸಿನಿಮಾ ಓಡಲ್ಲ ಅಂತ ಗೊತ್ತಾಗಿ ನಾನು ಉತ್ತರ ಕನ್ನಡ ಡೈಲೆಕ್ಟ್ ಹಾಕಿದ್ರೆ ಉತ್ತರ ಕನ್ನಡದ ಅಟ್ಲೀಸ್ಟ್ ಒಂದಷ್ಟು ಕಲೆಕ್ಷನ್ ಆಗುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನಿಂದ, ಆ ಒಂದು ಕ್ಯಾಲ್ಕುಲೇಷನಿಂದ ಈ ಡೈಲೆಕ್ಟ್ ನಾವು ತುರುಕ್ತೀವಿ ಹೊರತು ಇಟ್ ಇಸ್ ನಾಟ್ ನ್ಯಾಚುರಲ್. ಅಂದರೆ ಅದಕ್ಕೆ ನಾನು ಹೇಳಿದ್ದು, ಸಿನಿಮಾಗೆ ಬರಹಗಾರ ಬರಬೇಕು, ಬರಹಗಾರ ಇದ್ರೇ ಆ ಸಿನಿಮಾ ಬರಿಬೇಕಾದ್ರೆ ಅವನು ಆ ಪಾತ್ರ ಅಲ್ಲಿಂದ ಬಂದಿದ್ರೆ ಆ ಭಾಷೆ ಮಾತಾಡ್ತಾನೆ ಅನ್ನೋ ಒಂದು ಬ್ಯಾಕ್ ಸ್ಟಡಿ ಬೇಕು ಆ ಸಿನಿಮಾಕ್ಕೆ, ಆ ಪಾತ್ರಕ್ಕೆ. ನಾವು ಇಟ್ಸ್ ನಾಟ್ ಸೈಂಟಿಫಿಕ್, ಇಟ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ. ನಾನು ಮಂಗಳೂರು ಭಾಷೆ ಹಾಕಿದ್ರೆ ಅಥವಾ ಇಲ್ಲಿ ಸೌತ್ ಕನ್ನಡ ಭಾಷೆ ಹಾಕಿದ್ರೆ ಅಲ್ಲಿ ಓಡಬಹುದು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಆ ಭಾಷೆಯನ್ನು, ಆ ಡೈಲೆಕ್ಟ್ನ ನಾವು ತುರುಕ್ತೀವಿ. ಸೊ ಐ ಥಿಂಕ್ ದಿಸ್ ಇಸ್ ಅ ಗೇಮ್ ದಟ್ ಈಸ್ ಬಿಗನ್ ವೆರಿ ರೀಸೆಂಟ್ಲಿ. ಯಾವಾಗ ನಮಗೆ ಯಾತಕ್ಕೆ ಈ ಗೇಮ್ ಶುರು ಆಯಿತು, ನಾವು ಮಾಡಿರೋಂಥ ಕಥೆಗಳು ಜನ ನೋಡ್ತಿಲ್ಲ, ನಾವು ಮಾಡಿರೋಂಥ ಸಿನಿಮಾಗಳು ಜನ ನೋಡ್ತಿಲ್ಲ, ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದಕ್ಕೆ ಯಾತಕ್ಕೆ ಕಥೆಗಳು ಚೆನ್ನಾಗಿಲ್ಲ, ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ, ಹಾಗಾಗಿ ಜನ ಬರ್ತಿಲ್ಲ ಅನ್ನೋದಕ್ಕೆ ಬೇರೆ 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 ಆಯಾಮಗಳು ಏನೇನಿದೆ ಜನನ ಬರ್ಸೋದಕ್ಕೆ ಇದೆಲ್ಲ ಒಂದು ಪ್ರಾಬಬ್ಲಿ ನನ್ನ ಪ್ರಕಾರ ಒಂದು ಗಿಮಿಕ್ ಅಂತ ಹೇಳ್ಬೋದು. ಸೊ ಆ ಗಿಮಿಕಲ್ಲಿ ನಾವು ಈ ಡೈಲೆಕ್ಟ್ನ ನಾವು ತಂದು ಕೂರಿಸಿದ್ದೀವಿ ಅಂತ ಅನ್ಸುತ್ತೆ ನನಗೆ. ಸೊ ಈ ಐಡೆಂಟಿಟಿನ ಒಂದು ಗಿಮಿಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ವಾದ. ಸೊ ಇದೇ ಥರ ನ್ಯಾಷನಲಿಸಮ್ ಅನ್ನೋದನ್ನೇ ಒಂದು ಇಷ್ಟು ವರ್ಷಗಳು ಇಂತಹ ಒಂದು ಕಥೆಗಳು ಹೇಳಿಲ್ಲ, ನಮ್ಮ ಯೋಧರ ಬಗ್ಗೆ ಆಗಲಿ ಅಥವಾ ನಮ್ಮ ಚರಿತ್ರೆ ಬಗ್ಗೆ ಆಗಲಿ, ಇದು ಯಾವುದನ್ನು ಒಂದು ಬೆಳಗ್ಗೆ ಮಾತಾಡುವಾಗ ಸರ್ ಹೇಳ್ತಿದ್ರು, ಈ ಮೈಥಾಲಜಿನ ಒಂದು ಮಿತ್ತಾಗಿ ಕೂಡಿಸಿ ಕೊನೆಗೆ ಒಂದು ಮೂಲೆ ಗುಂಪು ಮಾಡಿದ್ರು, ಈಗೀಗ ಆ ಕಥೆಗಳು ಹೊರಬರ್ತಿದೆ ಅಂತ. ಇದೇ ಸಲುವಾಗಿ OTTಗಳಲ್ಲಿ ನನ್ನ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೇನೆ. OTTಗಳಲ್ಲಿ ಈಗ ಕಳೆದ ಲಾಸ್ಟ್ 3 ಇಯರ್ಸಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಒಂದು ವರ್ಕ್ ಆಗ್ತಿರುವಂಥ ಒಂದು ಶೋಗಳೆಲ್ಲ ಒಂದು ನ್ಯಾಷನಲಿಸಮ್, ಪೇಟ್ರಿಯಾಟಿಸಮ್ ಅನ್ನೋದನ್ನು ಒಂದು ಸ್ಲೈಟಾಗಿ ಮೇಜರ್ ಥೀಮ್ ಆಗಿ ಇಟ್ಕೊಂಡು ಪ್ರತಿಯೊಬ್ಬರೂ ಫಾಲೋ ಮಾಡ್ತಿದ್ದಾರೆ. ಅದು ಬಹಳಷ್ಟು ಸಕ್ಸಸ್ಫುಲ್ ಆಗಿದೆ. ಕೆಲವು ಒಳ್ಳೆ ಕ್ವಾಲಿಟಿ ಇರೋದು ಆಬ್ವಿಯಸ್ಲಿ ಸಕ್ಸೀಡ್ ಆಗಿದೆ, ಚೆನ್ನಾಗಿಲ್ಲದೆ ಇರೋದು ಅಷ್ಟು ಹೆಸರು ಮಾಡಿಲ್ಲ. ಬಟ್ ಇದನ್ನು ಮುಂದಿನ ಒಂದು 2-3 ವರ್ಷಗಳಲ್ಲಿ ಅಥವಾ ಯಾವತ್ತೇ ಆಗಿರ್ಬೋದು ಒಂದು ಗಿಮಿಕ್ಕಾಗಿ ಮಾಡಿದ್ದೇ ಆದರೆ, ಒಂದು ಸಿನಿಮಾ ಮಾಡೋ ಒಂದು ಇವಾಗ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನೋ ಒಂದು ಪ್ಲ್ಯಾನಿಂಗ್ ಲೆಕ್ಕದಲ್ಲಿ ಜನರ ಮನಸ್ಸಲ್ಲಿ ಇವತ್ತು ಇದಿದೆ. ಪೇಟ್ರಿಯಾಟಿಸಮ್ ಅನ್ನೋದು ಮುಂಚೆ ಇದ್ದಿದ್ದಕ್ಕಿಂತ ಇವತ್ತು ಹೆಚ್ಚಿದೆ ಅಂತ ಗಿಮಿಕ್ಕಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ ಆದರೆ ಇದನ್ನು ನಾವು ತಡೆ ಹಿಡಿಯೋದು ಹೇಗೆ, ಅಥವಾ ತಡೆ ಹಿಡಿಬೇಕಾ? ಇವಾಗ ಸಿನಿಮಾಗಳ ಅಗತ್ಯ ಇದೆ ಅಂತ ಹೇಳ್ತೀರಾ ಅಥವಾ ಇದನ್ನು ತಡೆ ಹಿಡಿಬೇಕು ಅಂತ ಅನ್ಸುತ್ತಾ? ಯಾರು ಕೇಳ್ತೀರಿ ಸರ್? ಓಡಿಸ್ಕೊಂಡು 2012-13 ಹಿಂದೆ ಯಾರು ಕೆಟ್ಟ ಚಿತ್ರಗಳನ್ನು ಮಾಡಿ ಪಾಪ್ಯುಲರ್ ಆಗಿತ್ತು, ಜನಪ್ರಿಯ ಆಗಿತ್ತು, ಎಲ್ಲ ದುಡ್ಡು ಮಾಡಿದರು, ಅವರಿಗೆ ಸಡನ್ನಾಗಿ ಜ್ಞಾನೋದಯ ಆಗಿ ಒಳ್ಳೊಳ್ಳೆ ಯುದ್ಧ, ಬೇಬಿ ಈ ಥರದ್ದು ಕೆಲವೊಂದು ಚಿತ್ರಗಳನ್ನು ಮಾಡಿ ಸಿದ್ಧಾಂತವನ್ನು ಚಾನಲ್ ಚೇಂಜ್ ಮಾಡ್ದಂಗೆ ಮಾಡೋವಂಥವ್ರು ಮಾಡಿ ಅವ್ರನ್ನ ನಾವು ನಮ್ಮವರು ಅಂದ್ಕೊಂಡು ಭಾಳ ಖುಷಿಯಿಂದ ನೋಡ್ತೀವಿ. ಅದೊಂದು ದೌರ್ಭಾಗ್ಯ. ಇರಲಿ, ಅದು ಬೇರೆ.
ನೀವು ಇನ್ನೊಂದು OTT ಇದು ಅಂತೇಳಿ, ಅದು ಆ OTT ಪ್ಲ್ಯಾಟ್ಫಾರ್ಮ್ಗಳು ಇಂಡಿಯಾಕ್ಕೆ ಬಂದಿರೋದೇ ಭಾರತೀಯತೆಯನ್ನು ಹಾಳು ಮಾಡೋದಕ್ಕೆ. ಯಾವ ರೀತಿ ಅಂದರೆ, ನೀವು ಅವರು ಥ್ಯಾಂಕ್ ಯು ಸರ್, ಬರೀ 5 ಜನ ಹೊಡೆದ್ರಿ ಅಷ್ಟೇ ಸಾಕು ನನಗೆ ಚಪ್ಪಾಳೆ. ಯಾಕೆ ಅಂದರೆ, ನೀವು ಇದುವರೆಗೂ ಪಾಪ್ಯುಲರ್ ಆಗಿರೋ ವೆಬ್ ಸೀರೀಸ್ಗಳನ್ನ ನೋಡಿ. OTT ಅಂದರೆ ನಿಮಗೆ ಹೆಚ್ಚಿಗೆ ಅದು ಫಿಲ್ಮ್ದು ಒಂದು ಬಿಟ್ಟರೆ ಭಾಗವನ್ನು ನೀವು ಹೆಚ್ಚು ವೆಬ್ ಸೀರೀಸ್ನೇ ನೋಡ್ತಿದ್ದೀರಿ. ಅಲ್ಲಿ ಭಾರತೀಯತೆಯನ್ನು, ಭಾರತೀಯ ಒಂದು ಕ್ಯಾರೆಕ್ಟರ್ಗಳನ್ನು ಒಂದು ವರ್ಗದ ಜನ ಭಾಳ ಅತ್ಯಂತ ಶ್ರೇಷ್ಠರು, ಶಾಂತಿಪ್ರಿಯರು, ಅವ್ರು ಮಾಡೋದೆಲ್ಲ ಅದ್ಭುತ ಕೆಲಸಗಳು, ಅವ್ರ ಪಾತ್ರಗಳೆಲ್ಲ ಭಾಳ ಶ್ರೇಷ್ಠವಾದದ್ದು ಅಂತ ತೋರಿಸ್ತಾರೆ. ಇನ್ನೊಂದು ವರ್ಗದ ಜನನ್ನು ಅಷ್ಟೇ ಕೀಳುಮಟ್ಟಕ್ಕೆ ಪ್ರತಿಯೊಂದು ಸಮಸ್ಯೆಗೆ ಭಾರತದಲ್ಲಿ ಈ ರೀತಿ ಇದೆಯಾ ಅಂತ ಹೊರಗಡೆಯವರು ನೋಡೋ ಥರ ಚಿತ್ರೀಕರಣ ಮಾಡಿದ್ದಾರೆ. ಇದು ತುಂಬ ಡೇಂಜರಸ್. ಇದು OTT ನಮಗೆ ಭಾರತೀಗಂತೂ ಹೆಲ್ಪ್ ಆಗಿಲ್ಲ. ಮತ್ತು ನಾವು ಯುವ ಪೀಳಿಗೆಗೆ, ಮುಂದಿನ ಜನ್ರೇಷನ್ಗೆ ನಾವು ಏನು ಹೇಳ್ತಿದ್ದೀವಿ, ಅಂದರೆ ನಮ್ಮ ಭಾರತೀಯ ಮತ್ತು ಭಾರತದಲ್ಲಿ ಇದೇ ಥರ ಇದೆಯಾ ಅನ್ನೋ ಥರ ಅವರು ಒಂದು ಇದನ್ನು ಸೆಟ್ ಮಾಡಿಟ್ಟಿದ್ದಾರೆ, ನೆರೇಟಿವ್ ಸೆಟ್ ಮಾಡಿಟ್ಟಿದ್ದಾರೆ. ಬಟ್ ಅದೃಷ್ಟಕ್ಕೆ ಅನೇಕ ಯುವ ಪೀಳಿಗೆಯಲ್ಲಿ ಈಗಿರೋ ಜನ್ರೇಷನ್ನು ತುಂಬ ಫಾಸ್ಟ್ ಆಗಿದ್ದಾರೆ. ಅದನ್ನು ಇಮಿಡಿಯೇಟ್ಲಿ ಆಗಲೇ ಹೇಳಿದಾಗ ಚೆಕ್ ಮಾಡಿ ನೋಡ್ತಾರೆ. ಅವ್ರಿಗೆ ಗೊತ್ತು ಈಗ ಏನಾಗ್ತಿದೆ, ಯಾವ್ಯಾವ ಪಾತ್ರಗಳು ಇತಿಹಾಸನ ಹೇಗೆ ತಿರುಚಿದ್ರು, ನಮ್ಮ ಭಾರತೀಯತೆನ ಹೇಗೆ ತಿರುಚಿ ಏನು ಮಾಡ್ತಿದ್ದಾರೆ ಅಂತ. ಹೀಗಾಗಿ ಅವರು ಎಷ್ಟೇ ಕೆಟ್ಟದಾಗಿ ಒಂದು ಭಾರತದ ಒಂದು ಭಾರತೀಯತೆಯನ್ನು, ರಾಷ್ಟ್ರೀಯತೆಯನ್ನು ಕೆಟ್ಟದಾಗಿ ಚಿತ್ರೀಕರಣ ಮಾಡಿದರೂ ಸಹಿತ, ಚಿತ್ರಣ ಮಾಡಿದರೂ ಸಹಿತ ಯಾರು ಅದನ್ನು ನೋಡಿ ಆ ಮೊಮೆಂಟಿಗೆ ಬಿಡೋ ಜನ ಒಂದಿದ್ದಾರೆ. ಇನ್ನೊಂದು ಕೆಲವರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ವೀಕ್ ಮೈಂಡ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕಾರಣ ಇರೋದು ಆ ಸಿದ್ಧಾಂತಗಳನ್ನು ಒಪ್ಪಿ ಅದನ್ನು ಮಾಡ್ತಿರೋ ವೆಬ್ ಸೀರೀಸ್ನ ಜನಗಳು, ಅವರಿಗೆ ಸಾಕಷ್ಟು ಹೂಡಿಕೆ ಬರುತ್ತೆ. ಎಲ್ಲಿಂದ ಬರುತ್ತೆ? ಹೊರದೇಶದಿಂದ ಬರುತ್ತೆ. ನೀವು ಈ OTT ಪ್ಲ್ಯಾಟ್ಫಾರ್ಮಲ್ಲಿ ನೀವು ಈ 2-3 ಜನ ಏನಿದ್ದಾರೆ, ಅವ್ರು ಯಾರೂ ನಮ್ಮವರಲ್ಲ. ನಮ್ಮವರು ಅಂದರೆ ಭಾರತೀಯರಲ್ಲ. ಸೊ ಕಾಳಜಿ ಅವ್ರಿಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ರಾಷ್ಟ್ರದ ಬಗ್ಗೆ ಆಗಲಿ, ಭಾರತದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಹೀಗಾಗಿ ಅದಕ್ಕೆ ಅಂತ ಒಂದು 3 ಜನ ಒಂದು ಜ್ಯೂರಿಗಳನ್ನ ಕೂಡಿಸಿರ್ತಾರೆ. ಅವ್ರ ಕಂಟೆಂಟ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಅವ್ರು ಕೂಡಿಸ್ತಾರೆ. ಅವ್ರು ಯಾರು? ಅವರು ಆ ಸಿದ್ಧಾಂತದವರೇ. ಈ ಸಿದ್ಧಾಂತಗಳ ಒಂದು ವೈಷಮ್ಯ, ಸಿದ್ಧಾಂತದ ಒಂದು ವ್ಯಕ್ತಿಗಿರೋ ಒಂದು ಘರ್ಷಣೆ ನಮ್ಮ ಭಾರತೀಯತೆ ನಾಶ ಆಗ್ತಾ ಇದೆ OTT ಪ್ಲ್ಯಾಟ್ಫಾರ್ಮಲ್ಲಿ. ಹೀಗಾಗಿ ಒಂದು ಸಿದ್ಧಾಂತದ ವರ್ಗದವರು ಒಂದು ಭಾರತೀಯತೆಯನ್ನು ತೋರಿಸ್ಬೇಕು ಅಂತ ಏನಾದರೂ OTT ಇದು ನಿಮ್ಮ ವೆಬ್ ಸೀರೀಸ್ ಮಾಡಿದರೆ ಅದಕ್ಕೆ ಇನ್ವೆಸ್ಟರೂ ಬರಲ್ಲ, ಅದನ್ನು ಕೊಂಡ್ಕೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮು ಇರಲ್ಲ. ಸೊ ಒನ್ ಸೈಡೆಡ್ ಇದಾಗಿರೋದ್ರಿಂದ ನಾನು ಯುವಕರಿಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಹೇಳೋದೇನು ಅಂದರೆ, ಅದು ಒಂದು ಮನೋರಂಜನೆ ಅಂತ ಅಷ್ಟೇ ಅಲ್ಲ, ಅದರ ಒಳಗಡೆ ಒಂದು ನಿಗೂಢವಾದ ಒಂದು ಅಜೆಂಡಾ ಇದೆ. ಅದನ್ನು ನಾವು ಹೋಗಲಾಡಿಸ್ಬೇಕು. ಈಗ ನೋಡಿ, ರಾಮಾಯಣ ಮಹಾಭಾರತ ಲಾಕ್ಡೌನ್ ಟೈಮ್ನಲ್ಲಿ ಹೈಯೆಸ್ಟ್ TRP ಬಂತು ದೂರದರ್ಶನ ಟೆಲಿಕಾಸ್ಟ್ ಮಾಡಿದಾಗ. ಎಷ್ಟು ಯುವಕರು, ಮಕ್ಕಳು ಎಲ್ಲರೂ ನೋಡಿದರು. ಯಾಕೆ ಒಂದು ವೆಬ್ ಸೀರೀಸ್ ರಾಮಾಯಣ ಮೇಲೆ ಮಾಡೋಕ್ಕಾಗಲ್ವಾ? ಯಾಕೆ ನಮ್ಮ ರಾಮ, ಕೃಷ್ಣ, ಭೀಮನ್ನು ನಾವು ರೋಲ್ ಮಾಡೆಲ್ ಅಂತ ಇಟ್ಕೊಂಡು ಒಂದು ಇದನ್ನು ಮಾಡೋಕ್ಕಾಗಲ್ಲ? ಯಾಕೆ ಈಜಿಪ್ತು ಮತ್ತು ಗ್ರೀಕ್ನವರೇ ಬೇಕಾ ನಮಗೆ? ಈ ಥರದ್ದು ಒಂದು ಇದೆ ನೋಡಿ, ಅದು ಭಾಳ ಕಷ್ಟಕರವಾದದ್ದು. ಅದನ್ನು ನಾವು ಮಾಡೋದಕ್ಕೆ ಹೆಚ್ಚು ಹೂಡಿಕೆದಾರರು ಬೇಕು. ಆ ಸಿದ್ಧಾಂತದ ಮೇಲೆ ಹೂಡಿಕೆ ಮಾಡೋರು ಅಥವಾ ಅದನ್ನು ಪ್ರೊಡ್ಯೂಸ್ ಮಾಡೋರು, ಅದನ್ನು ತಗೊಳ್ಳೋ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಬಂದಾಗ ಖಂಡಿತ ಇದು ಮುಂದಿನ ದಿನಗಳಲ್ಲಿ ಆಗತ್ತೆ. ಬಟ್ ಸ್ವಲ್ಪ ಸ್ಲೋ ಆಗ್ತಿದೆ. ಆದಷ್ಟು ಬೇಗ ಆದರೆ ಸರಿದೂಗಿಸ್ಬೋದು ಅಂತ. ಅದಕ್ಕೆ ಒಂದೇ ಒಂದು ಪಾಯಿಂಟು ನಾವೊಂದು ಆ್ಯಡ್ ಮಾಡ್ತೀನಿ ಸರ್ ಮಾತಾಡೋಕ್ಕಿಂತ ಮುಂಚೆ. OTT ಕಂಟೆಂಟಲ್ಲಿ ಏನಾಗ್ತಿದೆ ಅಂದರೆ, OTT ಅಂದರೆ ಯಾವುದೇ ಆಗಿರಲಿ, ಸಾಕಷ್ಟು 4-5 OTT ಇದೆ. ಕಂಟೆಂಟ್ ಕ್ರಿಯೇಟರ್ಸ್ ಯಾರಲ್ಲಿ ಸಿನಿಮಾಗಳು ಅಥವಾ ವೆಬ್ ಸೀರೀಸ್ ಮಾಡ್ತಾರೆ, ಅವರೆಲ್ಲ ಇವಾಗ ಕತೆ ಸೃಷ್ಟಿ ಮಾಡೋನು ಹಿ ಕಾಂಟ್ ಬಿ ಜಡ್ಜ್ಮೆಂಟಲ್. OTT ಕ್ರಿಯೇಟರ್ಸ್ ಆರ್ ವೆರಿ ಜಡ್ಜ್ಮೆಂಟಲ್. ಆ ರೀತಿ ನೋಡಿದ್ರೆ ಅವ್ರಿಗೆ ಒಂದು ಕತೆ ಮಾಡಿದಾಗ 2 ಭಾಗನೂ ತೋರಿಸ್ಲೇಬೇಕಲ್ವ? ಅಂದರೆ ಇಟ್ಸ್ ವೆರಿ ನ್ಯಾಚುರಲ್. ನಾವು ಬೇಸಿಕ್ಸ್ ಆಫ್ ಸ್ಟೋರಿ ಟೆಲ್ಲಿಂಗಲ್ಲಿ ನಾವು ಅದನ್ನು ಓದ್ತೀವಿ. ಒಂದು ಕತೆ ಮಾಡಿದ್ರೆ 2 ಭಾಗನೂ ತೋರಿಸ್ಲೇಬೇಕು ಅಂತ. ನಾವು OTT ಈಸ್ ನಾಟ್ ಲೈಕ್ ದಟ್. ಅಂದರೆ ಅವರು 2 ಭಾಗ ತೋರಿಸೋದಿಲ್ಲ, 1 ಭಾಗ ಮಾತ್ರ ತೋರಿಸೋದು. ಅದು ಯಾವುದೇ ಭಾಗ ಆಗಿರಲಿ, ಅದು 1 ಭಾಗ ಮಾತ್ರ ತೋರಿಸೋದು. ಸೊ ಒನ್ ಆಫ್ ದ ರೀಸನ್ ದಟ್ OTT ಕಂಟೆಂಟ್ ಒಂದೇ ಭಾಗಕ್ಕೆ ಹೋಗೋದು ಇಸ್ ಬಿಕಾಸ್ ದೇ ಆರ್ ವೆರಿ ಜಡ್ಜ್ಮೆಂಟಲ್ ಅಂತ ಅನ್ಸುತ್ತೆ ನನಗೆ. ವಿಚ್ ಇಸ್ ವೈ ಇಟ್ ಇಸ್ ಗೋಯಿಂಗ್ ದಟ್ ವೇ ಅಂತ ಅನ್ಸುತ್ತೆ. ಅಲ್ಲ, ಅಂದರೆ ಅವ್ರು ಮಾಡ್ತಿರೋದೇ ಉದ್ದೇಶ ಅದು ಮೇ ಬಿ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಇಲ್ಲೇ ಇಲ್ಲ. ಕರೆಕ್ಟ್. ಯಾಕಂದರೆ ಪ್ರತಿಯೊಂದು ಸಮಸ್ಯೆಗಳು ಉದ್ಭವ ಆಗೋದು ಮಂದಿರದಲ್ಲಿ. ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮೀಜಿಯಿಂದನೇ ಇಡೀ ದೇಶಕ್ಕೆ ಇದು ಆಪತ್ತು ಬಂದಿದೆ ಅಂತ ತೋರಿಸೋದು, ಅದು ಕ್ಲಿಯರ್ ಇಂಡಿಕೇಶನ್ ಅಷ್ಟೇ. ಅದನ್ನು ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ಲರೂ, ಇಲ್ಲಿರೋ ಪ್ರಬುದ್ಧರು ಮತ್ತು ಇಲ್ಲಿರೋ ಎಲ್ಲ ನಮ್ಮ ಭಾರತೀಯತೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋರು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಅಷ್ಟೇ.
ಸರ್, ನೀವು ಈಗ ಒಂದು OTTಯಲ್ಲಿ ಅವರು ತೋರಿಸ್ತಾ ಇರೋ ಒಂದು ಕೆಲವು ವಿಚಾರಗಳು ಸರಿಯಿಲ್ಲ, ಅದಕ್ಕೆ ಯಾವುದೇ ರೀಸನ್ಸ್ ಏನೇ ಇರ್ಬೋದು ಅನ್ನೋದನ್ನು ನೀವು ಸ್ಪಷ್ಟಪಡಿಸಿದ್ರಿ. ಈಗ OTTಗಳಿಗೆ ಸಿನಿಮಾ ಥರ ಅಥವಾ ಒಂದು TV ಅಂತೆ ಸೆನ್ಸರ್ ಇಲ್ಲ. ಈಗ ದೇ ಕ್ಯಾನ್ ಪ್ರೊಡ್ಯೂಸ್ ಕಂಟೆಂಟ್, ಒಂದು ಡಿಸ್ಕ್ಲೇಮರ್ ಹಾಕ್ತಾರೆ ಸ್ಟಾರ್ಟಿಂಗಲ್ಲಿ. ಅದು ಬಿಟ್ಟರೆ ಅದಾದ ನಂತರ ಅವ್ರ ಕಂಟೆಂಟ್ ಮೇಲೆ ಒಂದು ಕಂಟ್ರೋಲ್ ಇಲ್ಲ ಅನ್ನೋದು ಇಷ್ಟು ದಿನದ್ದು ಒಂದು ರಿಯಾಲಿಟಿ. ಇತ್ತೀಚೆಗೆ ಒಂದು ಶೋ ಕೂಡ ಬಂತು, ತಾಂಡವ್ ಅಂತ, ಅದ್ರ ಬಗ್ಗೆ ಮಾತಾಡಿದ್ವಿ. ತಾಂಡವ್ ಅನ್ನೋ ಒಂದು ಶೋ ಬಂತು. ಅದರಲ್ಲಿ ಇದ್ದ ವಿಚಾರಗಳು ಸರಿ ಇಲ್ಲ ಅಂತ ಅದನ್ನು ತೆಗೆದುಹಾಕಿ ಮತ್ತೆ ರೀಅಪ್ಲೋಡ್ ಮಾಡಲಾಯಿತು. ಇದು ಒನ್ ಆಫ್ ದ ಫಸ್ಟ್ ಫ್ಯೂ ಟೈಮ್ಸ್ ಇನ್ ದ ವರ್ಲ್ಡ್ ಎಲ್ಲೂ ಈ ಥರ ತೆಗೆದು ಹಾಕಿರೋದು ಅಥವಾ ಆ ದೇಶಗಳಲ್ಲಿ ಮಾತ್ರ ತೆಗೆದು ಹಾಕಿರೋದು, ಬ್ಯಾನ್ ಮಾಡಿರೋದು ಇದೆ ಹೊರತು ನಮ್ಮ ದೇಶದಲ್ಲಿ ಅದನ್ನು ನಾವು ಕಂಟೆಂಟನ್ನು ಒಂದು ಆಲ್ಟರ್ ಮಾಡಿ ವಾಪಸ್ ರೀಅಪ್ಲೋಡ್ ಮಾಡಲಾಯಿತು. ಸೊ ಸೆನ್ಸರ್ಶಿಪ್ ಅವಶ್ಯಕತೆ ಇದೆಯಾ OTTಗೆ? ಏನನ್ಸುತ್ತೆ ಇದ್ರ ಬಗ್ಗೆ ನಮಗೆ? ನೀವೇ ಈಗೇನು ಇವರೆಲ್ಲ ಮಾಡ್ತಿದಾರಲ್ಲ OTTಗೆ, ಇವರೇ ಮುಂದುವರೆದ್ರೆ ಖಂಡಿತ ಸೆನ್ಸರ್ಶಿಪ್ ಬೇಕು. ನಮ್ಮಂಥವ್ರು ಯಾರೋ ಮಾಡಿದ್ರೆ ಸೆನ್ಸರ್ಶಿಪ್ ಏನು ಬೇಕಾಗಲ್ಲ. ಯಾಕಂದರೆ ನಾವು ಭಾಳ ಸಮಾಜದ ಬಗ್ಗೆ, ಭಾರತದ ಬಗ್ಗೆ, ದೇಶದ ಬಗ್ಗೆ ಒಂದು ಗೌರವ ಘನತೆನ ಎತ್ತಿಡುವಂಥ ಕೆಲಸನೇ ಮಾಡೋದ್ರಿಂದ ಹಾಳು ಮಾಡೋದಕ್ಕೆ 10 ಜನ ಇದ್ದರೂ ಅವ್ರದ್ದೇ ವಾಯ್ಸ್ ಕೇಳುತ್ತೆ ಇಡೀ ದೇಶದಲ್ಲಿ. ಇರೋರೇ 10 ಜನ, ಅವರೇ ಮಾಡೋದು. ನೋಡಿ, 90 ಜನ ನಾವು ಇದ್ದೀವಿ ಅಂದರೆ ನಾವು ಅದನ್ನು ಇಗ್ನೋರ್ ಮಾಡಿದ್ದೀವಿ. ಅದಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಈಗ ಅಷ್ಟೇ ಜಾಗೃತರಾಗಿ ಭಾರತೀಯರು ಸಹಿತ ಅದಕ್ಕೆ ಒಂದು ಕೌಂಟ್ರ್ ಕೊಡ್ತಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಈಗ ತಾಂಡವ ಅಂತವು 10 ವೆಬ್ ಸೀರೀಸ್ ಬಂದಿವೆ. ಅದರಲ್ಲಿ ಇದಕ್ಕಿಂತ ಕೆಟ್ಟದಾಗಿ ನಮ್ಮ ಭಾರತವನ್ನು ಚಿತ್ರೀಕರಣ ಮಾಡಿದ್ದಾರೆ. ಬಟ್ ಅವು ಕೆಲವು ಅಪಾಯ ಆಗಲಿಲ್ಲ. ಈಗ ಜಾಗೃತರಾಗಿರೋದ್ರಿಂದ ಅದು ತಾಂಡವದ ಬಗ್ಗೆ ಹೆಚ್ಚು ಕೋರ್ಟ್ಗೆಲ್ಲ ಹೋಗಿದ್ದರಿಂದ ಅವರು ಸಾರಿ ಕೇಳ್ಕೊಂಡ್ರು. ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅಂತ ತಾನೇ. ಆಸ್ ಅ ಸೊಸೈಟಿ, ಆಸ್ ಅ ಸಮಾಜ, ನಮ್ಗೆ ಆ್ಯಕ್ಚುಲಿ ಒಂದು ವಿ ನೀಡ್ ಟು ಹ್ಯಾವ್ ಅನ್ ಎಥಿಕಲ್ ಸೆನ್ಸರ್ಶಿಪ್ ದ್ಯಾನ್ ದಿಸ್ ಒನ್. ಅಂದರೆ ನಾವು ಗೋಯಿಂಗ್ ಫಾರ್ವರ್ಡ್ ಅವ್ರಿಗೆ ನಾವು ಯಾತಕ್ಕೆ ಇದನ್ನು ಕೆಟ್ಟ ದೃಷ್ಟಿಯಲ್ಲಿ ಬಿಂಬಿಸಬೇಕು ಅಂತ ಅವ್ರಿಗೆ ಅರಿವು ಆಗಲೇಬೇಕು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ದೇರ್ ಇಸ್ ದ ನೀಡ್ ಆಫ್ ಎಥಿಕಲ್ ಸೆನ್ಸರ್ಶಿಪ್ ಬೇಸಿಕಲಿ ಯಾವುದೇ ಒಂದು OTT ಪ್ಲಾಟ್ಫಾರ್ಮ್ ನನ್ನ ಪ್ರಕಾರ. ಸುಚೇಂದ್ರ ಸರ್, ನೀವೇನು ಹೇಳ್ತಾರೆ? ಎಥಿಕಲ್ ಸೆನ್ಸರ್ಶಿಪ್ ಅವಶ್ಯಕತೆ ಇದೆಯಾ? ಇದೆ ಅಥವಾ ಇಲ್ಲ ಹೇಳೋಕ್ಕಾಗಲ್ಲ. ನಾವು ಯಾರೂ ಅಲ್ಲ ಹೇಳೋಕೆ. ಹೇಳಿದ್ರೆ ತಪ್ಪಾಗುತ್ತೆ, ಹೇಳದೆ ಹೋದರೆ ಘೋರ ಕಾದಿದೆ. ನಮ್ಮಲ್ಲಿ ಮೀಸಲಾತಿ ಇದ್ದಾಗದು. ಅದನ್ನು ಪದವಿಭಾಗ ಮಾಡಿ ಮೀಸಲು ಅತಿ ಮಾಡಿದಾಗ ಪಾಪ ಯಾರು ನಿಜವಾಗಿಯೂ ಹಕ್ಕುದಾರರಿದ್ದಾರೆ, ಮೀಸಲು ಅತಿ ಮಾಡಬೇಡಿ. ಪದವಿಭಾಗ ಮಾಡಿದಾಗಷ್ಟೇ ನಮಗೆ ಅದರ ಘೋರ ಅರ್ಥವಾಗೋದು. ಅದು ಆ ರೀತಿಯಲ್ಲಿ ನೋಡಿ, ಉದಾಹರಣೆ ಹೇಳೋದಾದ್ರೆ ನಮ್ಮಲ್ಲಿ ಮಾತ್ರವೇ ಈ ಥರದ ಸಿನಿಮಾ ಮಾಡೋಕೆ ಮುಂಚೆ ಯಾವುದು ಕೂಡ್ದು ಯಾವುದು ಬೇಕು ಅಂತ ಹೇಳುವಂಥ ಒಂದು ಮಂಡಳಿ ಅಂತ ಇಟ್ಕೊಂಡಿರುವಂಥದ್ದು ನಾವು. ಸರ್ಬಿಯಾ ಅಂತ ದೇಶಗಳಲ್ಲಿ ನಿಮಗೆ ಆ ಥರದ್ದು ಯಾವುದು ಇರಲಿಲ್ಲ. ಅಂದರೆ ಒಂದು ಅವ್ರು ಹೇಳುವಂಥ ನೈತಿಕ ಚೌಕಟ್ಟಿದೆಯಲ್ಲ, ಅದನ್ನು ಅವರು ಸ್ವಯಂ ಹೇರಿಕೊಳ್ತಾರೆ. ಇಲ್ಲಿ ಸ್ವ ಕುರಿತಾಗಿ ಮಾತಾಡ್ಕೊಂಡ್ಬಿಟ್ಟು ಇದು ಸ್ವ ಬೇರೆ ಏನೂ ಅಲ್ಲ. ಸ್ವಯಂ ಪ್ರಕಾಶ, ಸ್ವಪ್ರತಿಭೆ, ಸ್ವಪ್ರತಿಷ್ಠೆ, ಅವೆಲ್ಲ ಸ್ವಲ್ಪ ಸ್ವನ ಪಕ್ಕಕ್ಕಿಟ್ಟರೆ ಇದು ಪ್ರಾಯ ಸ್ವಾಸ್ಥ್ಯವು ಸ್ವನು ಸ್ವಲ್ಪ ಒಂಚೂರು ದೀರ್ಘ ಅಷ್ಟೇ ಇದೆ ಅಷ್ಟೇ. ಸ್ವಾಸ್ಥ್ಯ ಮೂಡಬೇಕು ಅಂತ ಹೇಳಿದ್ರೆ ಪ್ರಾಯ ನಾವೇ ಯೋಚನೆ ಮಾಡಬೇಕು. ನಮ್ಮಲ್ಲಿ ನಾವೇನು ಮಾಡ್ತಿದ್ದೀವಿ, ನನಗನ್ಸೋದು, ನಾನು ಕಂಡ ಹಾಗೆ ಅನ್ನಿಸ್ತಾ ಇದೆ ನನಗೆ. ಅಂದರೆ ಈ ಪೂರ್ವ ತಯಾರಿ ಇರದೆ ಅಪೂರ್ವ ಪ್ರಸ್ತುತಿ ಅಂತ ಭ್ರಾಮಕ ಸ್ಥಿತಿಯಲ್ಲಿ ನಾವಿದ್ದೇವೆ ತುಂಬ ಜನರು. ಈ ಪೂರ್ವ ತಯಾರಿ ಇರುವುದಿಲ್ಲ. ಉದಾಹರಣೆಗೆ ನಾನು ಹೇಳೋದಾದರೆ, ಈಗ ನಮ್ಮ ಈ ವೈರಾಣು ಸಂದರ್ಭ ಗಮನಿಸ್ಕೊಳ್ಳಿ. ಅನೇಕ ವಲಯದವರು ಇದ್ದೇವೆ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಎಲ್ಲರೂ ನಾವೆಲ್ಲ ಭಾಗವೇ. ಜರೆದು ಧರೆಗೆ ದೊಡ್ಡವರಾಗಬೇಕಾಗಿಲ್ಲ, ನಾವೆಲ್ಲರೂ ಅದರ ಭಾಗವೇ. ಆದರೆ ಇಂಥ ಪರಿಸ್ಥಿತಿ, ದುಸ್ಥಿತಿ, ಇದು ಪರಿಸ್ಥಿತಿ ಅಲ್ಲ, ದುಸ್ಥಿತಿಯಲ್ಲೂ ಸಹ ಅನೇಕ ಜೇಬುಗಳರನ್ನು ನಾವು ನೋಡಿದ್ದೇವೆ, ಹೌದಲ್ವೇ? ಜೇಬು ತುಂಬಿಸ್ಕೊಳ್ಳೋಕ್ಕಾಗಿ ಯಾರ ಹೆಣ ಯಾರಿಗೆ ಹೇಗೆ ಹೊತ್ತರೂ ಸಹ ನಮಗೆ ಜೇಬು ತುಂಬಬೇಕು ಅನ್ನೋದೊಂದು ಮನೋಸ್ಥಿತಿ, ಒಂದು ಮನೋಭಾವ ಇದೆಯಲ್ಲ. ಆ ಮನಸ್ಥಿತಿಯಿಂದಾಗಿ ಈ ರಂಗಕ್ಕೂ ಅದೇನು ಹೊರತಲ್ಲ ಅಂತ ಹೇಳ್ತೀನಿ. ಈ ವಲಯದಲ್ಲೂ ಸಹ ತುಂಬ ಜನ ಬರಲಿ, ಅದು ಕಡಿವಾಣ ಬರುವ ಮುನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜೇಬು ತುಂಬಿಸ್ಕೊಳ್ತೇವೆ ಅನ್ನುವಂಥ ಇಂಥ ಡಾಂಬಿಕತನೇ ಯಾರಲ್ಲಿರುತ್ತೆ, ಅಂತ ಡಂಬಾಚಾರದವರು ಇರ್ತಾರೆ. ಅಂಥವ್ರು ಎಲ್ಲ ವಲಯದಲ್ಲಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ನಮಗೆ ಇದು ಹೃತ್ಪೂರ್ವಕ ಹೇಗೆ ಒಂದು ಭಾಷೆ ಬಳಕೆ ಅಥವಾ ಒಂದು ಮಾಧ್ಯಮ ಜವಾಬ್ದಾರಿ ಅಂತ ಯೋಚನೆ ಮಾಡಬೇಕು ನಾವು. ಎಲ್ಲಿವರೆಗೆ ಇದನ್ನು ಜವಾಬ್ದಾರಿ, ದಾಯಿತ್ವವಿದೆ, ನಾನು ಈ ದಾಯಿತ್ವವನ್ನು ಇಟ್ಟುಕೊಂಡು ಈ ಮಾಧ್ಯಮದಲ್ಲಿ ಏನನ್ನ ಹೇಗೆ ದಾಖಲಿಸ್ತೇನೆ, ಹೇಗೆ ದಾಖಲು ಮಾಡಿ ದಾಟಿಸ್ತೇನೆ ಅನ್ನೋ ಪ್ರಜ್ಞೆ ಇಲ್ವೋ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರ ತಸ್ಯ ಕರೋತಿ ಕಿಂ, ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ. ಯಾರಿಗೆ ಸ್ವಯಂ ಪ್ರಜ್ಞೆ ಇರೋದಿಲ್ವೋ ಅಂಥವ್ರಿಗೆ ಯಾವ ಶಾಸ್ತ್ರ ಏನು ಮಾಡಿತ್ತು?
ಕಣ್ಣು ಕಾಣದ ಗಾವಿಲರಿಗೆ ನಿಲುಗನ್ನಡಿ ಕೈಗನ್ನಡಿ ಉಪಯೋಗವೇನು? ಅದು ನಾವೇ ಹೇಳ್ಕೊಳ್ಬೇಕಾದಂಥದ್ದು. ಹಾಗೆ ಪೂರ್ವ ತಯಾರಿ ಇರದೆ ಅಪೂರ್ವ ಪ್ರಸ್ತುತಿ ಮಾಡಿ ಆ ಒಂದು ಕ್ಲುಪ್ತ ಕಾಲದಲ್ಲಿ ಏನಾದರೂ ಸಂಪಾದಿಸ್ತೇನೆ ಅಂತ ಯೋಚನೆ ಮಾಡುವಂಥ ಮಾಧ್ಯಮ ಸ್ನೇಹಿ ಇದ್ದಾರೆ, ಅಂದರೆ ಉದ್ಯಮ ಸ್ನೇಹಿ ಜನ ಇದ್ದಾರಲ್ಲ, ಅವರು ಈ ಮಾಧ್ಯಮವನ್ನು ಎಂದೂ ಹಾಳ್ಗೆಡುತ್ತಾರೆ. ಇದನ್ನು ತುಂಬ ಧೈರ್ಯವಾಗಿ ಹೇಳ್ಬಹುದು, ಯಾರು ಬೇಕಾದ್ರೂ ಹೇಳ್ಬಹುದು. ಯಾಕೆ ಕ್ಷಮೆ ಯಾಚಿಸ್ತೇವೆ ವೀಕ್ಷಕ ವರ್ಗದ್ದು ಅಂತ ಹೇಳಿದ್ರೆ, ಪಾಪ ಅವ್ರಿಗೆ ಅವಕಾಶ ಬೇಕು ಕೊಡದೆ. ನಮ್ಮಲ್ಲಿ ಎಷ್ಟು ನಿರ್ಮಾಪಕರು ಹೋಗಿ ಸಾಮುದಾಯಿಕ, ಇದು ಸಾಂಘಿಕ ಯತ್ನ. ಸಿನಿಮಾ ಅನ್ನೊಂದು ಕೂಡಲೇ ಚಿತ್ರ ಅನ್ನೊಂದು ಕೂಡಲೇ ಒಂದು ಸಾಂಘಿಕ ಯತ್ನ, ಅದು ಸಾಮೂಹಿಕವಾಗಿ ಮಾಡಬೇಕಾಗಿರುವಂಥದ್ದು. ಇಲ್ಲಿ ತ್ರಿಭುಜಾಕಾರದಲ್ಲಿ ನಡೆಯುವಂಥದ್ದು. ಇಲ್ಲಿ ಪ್ರತಿಭೆ ಇದೆ, ಅದೃಷ್ಟ ಇದೆ, ಅವಕಾಶವಿದೆ. ಪ್ರತಿಭೆ ಇರೋರಿಗೆ ಅವಕಾಶವಿಲ್ಲ, ಅವಕಾಶ ಇರೋರಿಗೆ ಅದೃಷ್ಟ ಇಲ್ಲ, ಅದೃಷ್ಟ ಅವಕಾಶವರಿಗೆ ಪ್ರತಿಭೆ ಇಲ್ಲ, ಅದು ಜಾಸ್ತಿ ಇದೆ. ಇಂಥ ತ್ರಿಭುಜಾಕಾರದಲ್ಲಿ ನಡೆಯುವಂಥ ಈ ಪ್ರಕ್ರಿಯೆ, ಇದೊಂದು ಪ್ರಕ್ರಿಯೆ ಎಲ್ಲ ಕೈಂಕರ್ಯ. ಅಂಥ ಕೈಂಕರ್ಯವನ್ನು ಎಂದು ಮನಗಾಣೋಲ್ಲ ನಾವು. ಅಲ್ಲಿಯವರೆಗೆ ನಮ್ಗೆ ಈ ದೋಷ ಅಂದರೆ ಈ ಶಾಪ ತಪ್ಪಿದ್ದಲ್ಲ. ಅದಕ್ಕೆ ನೀವು ಈಗ ಚಾಪೆ, ರಂಗೋಲಿ ಏನೆಲ್ಲ ಇದೆ ನುಸುಳೋಕೆ ಅವರಿಗೆ, ಇದು ಬಿಟ್ಟರೆ ಇನ್ನೊಂದು, ಅದು ಬಿಟ್ಟರೆ ಇನ್ನೊಂದು. ಅದೆಂಥ ವಿಕೃತ. ನಮಗೆ ವಿಸ್ತೃತ ಆನಂದ ತುಂಬ ಮುಖ್ಯ. ಈ ರಂಗ ಕೊಡಮಾಡಬೇಕಾದಂಥದ್ದು ಮನೋರಂಜನೆಯನ್ನು ವಿಸ್ತೃತ ಆನಂದ ಕೊಡಬೇಕಾಗಿದೆ. ಇದು ವಿಕಾರವನ್ನು, ನಮ್ಮ ವಿಕಾಸದ ಕೆಲಸಗಳನ್ನು ಕಮ್ಮಿ ಮಾಡಿ ವಿಕಾರದ ಕೆಲಸಗಳನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ಹಾಗಾಗಿ ವಿಕಾರ ಎಲ್ಲಿವರೆಗೆ ನಾವು ಮಾಡ್ತಾನೆ ಹೋಗ್ತೇವೆ, ಅಲ್ಲಿವರೆಗೆ ಯಾವುದೇ ರಂಗ, ಈ ರಂಗ ಅಂತಲ್ಲ, ಯಾವುದೇ ರಂಗದ ಉದ್ಧಾರ ಕಷ್ಟ ಸಾಧ್ಯ. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ. ನಮ್ಮಲ್ಲಿ ಯಾರು ಯಾತಕ್ಕಾಗಿ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಸಮಂಜಸ ಉತ್ತರ ಇದೆಯಲ್ಲ, ಅದಕ್ಕೆ ಸಂಬದ್ಧ ಪ್ರಶ್ನೆಗಳನ್ನು ಇರಿಸ್ಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಪ್ರಶ್ನೆ ಕೇಳುವವರ ಸಂಖ್ಯೆ ಕಡಿಮೆ ಇದ್ದರೆ ಅಸಂಬದ್ಧವೇ ಜಾಸ್ತಿ. ರಂಗೋಲಿ, ಚಾಪೆ, ಪಾತಾಳನೂ ಇದೆ, ಇದೆ ಇದೆ, ಗರಡಿನೂ ಇದೆ, ಮೈಕ್ ಇದೆ ಇದೆ, ಇಲ್ಲಿ ಪಾತಾಳನೂ ಇದೆ, ಗರಡಿನೂ ಇದೆ ಕೆಳಗೆ ಹೋಗೋದಕ್ಕೆ ಅಂತ. ನುಸುಳುಕೋರರಿಗೆ ಯಾವುದೂ ಸಹ್ಯವೇ. ನಾವು ಎಷ್ಟು ಅದನ್ನು ಅಸಹ್ಯ ರೂಪದಲ್ಲಿ ನೋಡ್ತೇವೆ, ಅದನ್ನು ತಿರಸ್ಕಾರ ಮಾಡ್ತೇವೆ, ಅದರ ಆಧಾರದಲ್ಲಿ ಏನೇನೋ ಇದೆ ನಮ್ಮ ನಡುವೆ ಸುತ್ತಮುತ್ತ ಘಟಿಸ್ತಲೇ ಇದೆ. ಅಸಂಖ್ಯ ಸಂಗತಿಗಳು, ಘಟನೆಗಳು ಇದೇ ರಂಗದಲ್ಲಿ ಘಟಿಸ್ತಲೇ ಇರುತ್ತವೆ. ಅದನ್ನು ಯಾರಾದರೂ ಕಿವಿ ಹಿಂಡಿ ಕೇಳುವಂಥದ್ದಾಗಬೇಕು. ಆ ಪ್ರಶ್ನೆಗಳನ್ನು ನಾನು ಹೇಳಿದ ಹಾಗೆ ಸಮಂಜಸ ಮತ್ತೆ ಸಂಬದ್ಧ ಪ್ರಶ್ನೆಗಳಾಗಬೇಕದು. ಅಂಥ ಸಮಂಜಸ ಸಂಬದ್ಧ ಪ್ರಶ್ನೆಗಳಿಗೆ ಇರಿಸ್ಕೊಂಡಲ್ಲಿ ಉತ್ತರವೂ ಅದೇ ಇರ್ತದೆ. ಅಸಂಗತ ಪ್ರಶ್ನೆಗಳಿದ್ದಾಗ ಸಹಜವಾಗಿ ಸಂಗತ ಉತ್ತರಗಳು ದೊರಕೋಲ್ಲ ನಿಮಗೆ. ಹಾಗೆ ಇದು ಒಂದು ಅಸಂಗತದ ಬಾಬತ್ತಾಗಿದೆ ನಮಗೆ. ಆ ಬಾಬತ್ತಿನಿಂದಾಗಿ ಹೊರಬಡಬೇಕು ಅಂತ ಹೇಳಿದ್ರೆ ನಾವು ಇಲ್ಲ ಸ್ವಯಂ ನಿರ್ಧಾರ, ಸ್ವಯಂ ಹೇರ್ಕೊಳ್ಬೇಕು, ನೈತಿಕ ಚೌಕಟ್ಟನ್ನು ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಇಂತಹದ್ದು ಕಡಿವಾಣಕ್ಕೆ ನಾವು ಬದ್ಧರಾಗಿರಬೇಕು. ನಾವು ಆಗಲೇ ಹೇಳಿದಾಗೆ ಸ್ವತಃ ಸಿದ್ಧರೂ ಇದ್ದೇವೆ, ಎಲ್ಲಕ್ಕೂ ಸಿದ್ಧ ಅಂತ ಹೇಳ್ತೇವೆ. ಆ ಧೈರ್ಯ ಎಲ್ಲಿಂದ ಬರ್ತದೆ ಹೇಳೋಕ್ಕಾಗೋದಿಲ್ಲ ನಾವು. ಆ ಥರ ತುಂಬ ಧೀರರಿದ್ದಾರಲ್ಲ ಅವರು, ಅಧೀರರೇ ಸಂಖ್ಯೆ ಕಡಿಮೆ. ಇಲ್ಲಿ ತುಂಬ ಧೀರರಿದ್ದಾರೆ. ಹಾಗಾಗಿ ಎಷ್ಟು ಕೋಟಿಗಳು ಬೇಕಾದ್ರೂ ಚೆಲ್ತಾರೆ. ಚೆಲ್ಲಿ ಬಾರದೇ ಹೋದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಇವು ಇಂಥ ಧಾರ್ಷ್ಟ್ಯ ಇದೆಯಲ್ಲ, ಅದು ಒಳಿತಿಗಾಗಾದರೆ ತುಂಬ ಒಳ್ಳೆಯದು. ಇದು ಕೆಡುಕಿಗಾಗಿ ಬಳಕೆಯಾದಾಗ ಸಹಜವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡುತ್ತೆ. ಅದು ಶತಸಿದ್ಧವೇ. ಸ್ವತಃಸಿದ್ಧ ಹೇಗೋ ಹಾಗೆ ಶತಸಿದ್ಧಬಹುದು. ಈ ಎಲ್ಲ ಧುರೀಣರಿದ್ದಾರಲ್ಲ, ಅವರ ಪ್ರಭೃತಿಗಳು ಏನಿದ್ದಾರಲ್ಲ, ಬದ್ಧ ಭ್ರುಕುಟಿಗಳಿದ್ದಾರಲ್ಲ, ಎಲ್ಲಿವರೆಗೆ ಈ ಬದ್ಧ ಭ್ರುಕುಟಿಗಳಿರ್ತಾರೆ ಅಲ್ಲಿವರೆಗೆ ಈ ರಂಗಕ್ಕೆ ಒಂದು ಕಪ್ಪು ಚುಕ್ಕಿ. ಅದು ಅವರು ತೊಲಗಿ ಹೋಗಲಿ ಅಂತ ತಳ್ಳಿದ್ರೂ ಆಚೆ ಹೋಗೋದಿಲ್ಲ, ಇಲ್ಲೇ ಇರ್ತೇವೆ. ನಾವು ನೋಡಿ ರಾಣಿ ಹಬ್ಬಕ್ಕನ್ನು ನೆನಪಿಸ್ಕೊಳ್ಳೋದಿಲ್ಲ. ನಮಗೆ ಏನೆಲ್ಲ ಹಸಿ ಬಿಸಿ ಕಾಣಿಸ್ಬೇಕು, ಅದನ್ನು ನಾವು ಎಷ್ಟು ಜೊಲ್ಲು ಸುರಿಸ್ತಾ ನೋಡ್ತಾ ಇದ್ದೇವೆ ಅಂದರೆ ನಮ್ಮ ವೀಕ್ಷಕವರೆಗೂ ಹಾಗೆ ಇದೆ. ಇದು ನೋಡೋದಿಲ್ಲ ಅಂತ ಹೇಳೋದಿಲ್ಲ. ಎಂತ ಜೊಲ್ಲು ಬುರುಕರಿದ್ದೇವೆ ನಾವು, ನೋಡ್ತೇವೆ, ಇದನ್ನೇ ಪ್ರಧಾನವಾಗಿ ನೋಡ್ತೇವೆ. ಒಬ್ಬ ರಾಣಿ ಹಬ್ಬಕ್ಕ ಇದೇ ಸಂಸ್ಥಾನದಲ್ಲಿದ್ದಂಥವ್ರು, ಒಬ್ಬ ಕಾರ್ನಾಡ್ ಸದಾಶಿವರಾಯರು, ಒಬ್ಬ ಗೋವಿಂದ ಪೈಗಳು, ಮಂಜೇಶ್ವರ ಯಾರು, ನಮ್ಮ ಗಡಿನಾಡ ಕಿಡಿ ಕೈಯಾರಿಕೆ ಯಾರು, ಇದ್ರ ಬಗ್ಗೆ ಇಲ್ಲ. ಮಂಗಳೂರ ಪ್ರಪ್ರಥಮ ಇವ್ಯಾವುದ್ರ ಬಗ್ಗೆ ನಮಗೆ ಬೇಡ. ಅನುಪಾತ ಗಮನಿಸಿ, ಒಂದು ಪಾತಾಳಿಯನ್ನು ಗಮನಿಸ್ಕೊಳ್ಳುತ್ತೆ. ಒಂದು ರಂಗ ಮಾಡಬೇಕಾದ ಕೆಲಸ ಆಗಲೇ ಹೇಳ್ಕೊಂಡ ಹಾಗೆ ಒಬ್ಬನ ನಿಲುವು ಅಷ್ಟೇ ಅಲ್ಲ ಅದು. ಒಂದು ನಿರ್ದೇಶಕನ, ಒಬ್ಬ ಕಥೆಗಾರನ ನಿಲುವು ಅಷ್ಟೇ ಅಲ್ಲ ಅದು. ಒಂದು ಸಿನಿಮಾ ಅಂತಂದ್ರೆ ಕೂಡಲೇ ಒಂದು ಕಾಲಘಟ್ಟದ ದಾಖಲೆ ಅದು. ಹಾಗಾಗಿ ದಾಖಲು ಯೋಗ್ಯ ಸಂಗತಿಗಳೇ ಅದರಲ್ಲಿ ನಮೂದಾಗಬೇಕು ಅನ್ನೋದು ಯಾರಿಗೂ ಅರ್ಥವಾಗ್ಬೋದಂಥ ವಿಷಯ. ಈಗ ನೀವೇ ಹೇಳಿದ್ವಿ, ಒಂದು ಸೆಲ್ಫ್ ಸೆನ್ಸರ್ಶಿಪ್ ಅಥವಾ ಒಂದು ಸೆಲ್ಫ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ಕಥೆಗಾರನಲ್ಲೂ ಬರಬೇಕು ಈಗ ಸಿನಿಮಾ ಮಾಡೋರಲ್ಲಿ. ಆದರೆ ಇವಾಗ ನಮ್ಮ ಸುತ್ತಮುತ್ತ ಇರೋ ಇಂಡಸ್ಟ್ರಿಗಳಲ್ಲಿ, ಈಗ ತಮಿಳಾಗಿರಲಿ, ಮಲಯಾಳಂ ಆಗಿರಲಿ, ತೆಲುಗು ಆಗಿರಲಿ, ಅವರ ಒಂದು ಇಶ್ಯೂಸ್ ಏನಿದೆ, ಅವರ ಜನಾಂಗದ್ದಾಗಲಿ, ಭಾಷೆದಾಗಲಿ, ಸ್ಟೇಟ್ದಾಗಲಿ, ಆ ಇಶ್ಯೂ ಬೇಸ್ಡ್ ಸಿನಿಮಾಗಳು ಬಹಳಷ್ಟು ಮೇನ್ ಸ್ಟ್ರೀಮ್ನಲ್ಲಿ ಹೊರಬರ್ತಾ ಇದೆ. ಇವಾಗ ಈ ವರ್ಷ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಇವರು ಧನುಷ್ ಅವರಿಗೆ ಅಸುರನಿಗೆ ಹೋಯಿತು. ಸೊ ಆ ಸಿನಿಮಾದಲ್ಲಿ ಒಂದು ಥೀಮ್ ಇತ್ತು. ಈ ಥರ ಒಂದು ಥೀಮ್ಗಳು ನಮ್ಮ ಮೇನ್ ಸ್ಟ್ರೀಮ್ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟ ಇಶ್ಯೂಗಳು ನಮ್ಮ ಮೇನ್ ಸ್ಟ್ರೀಮ್ ಸಿನಿಮಾಗಳಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾವು ಆಗಲೇ ಮಾತಾಡ್ಕೋತಿದ್ದ ಹಾಗೆ
ವ್ಯಕ್ತಿನಿಷ್ಠೆ ಕಥಾವಸ್ತುಗಳು ಇಲ್ಲಿ ಬರ್ತಿರೋದ್ರಿಂದ ವಸ್ತುನಿಷ್ಠೆ ಇಲ್ಲ ಅಂತನ್ನೋದು ನನ್ನ ಅಭಿಪ್ರಾಯ. ಓಕೆ. ಅಂದರೆ ನಾವಿನ್ನೂ ಆ ಗ್ಲೋರಿಫೈ ಮಾಡಿಕೊಂಡು ಆ ಥರದ ಚಿತ್ರಗಳನ್ನೇ ನಾವು ಬೆಂಬಲಿಸ್ಕೊಂಡು ನೋಡ್ಕೊಂಡು ಬರ್ತಿದ್ದೀವಿ. ಹೀಗಾಗಿ ಇವರು ಹೇಳಿರೋ ಹೆಸರುಗಳ ಚಿತ್ರಗಳನ್ನು ಹೂಡಿಕೆ ಮಾಡೋದಕ್ಕೆ, ದುಡ್ಡು ಹೂಡಿಕೆ ಮಾಡೋದಕ್ಕೆ ಯಾರೂ ಬರಲ್ಲ. ಆಮೇಲೆ ಸಾಮಾಜಿಕ ಅಂತಂದರೆ ನಿಮಗೆ, ಬಟ್ ಕಂಪೇರಿಟಿವ್ಲಿ ನೀವು ಬೇರೆ ಪ್ರಾದೇಶಿಕ ಚಿತ್ರಗಳನ್ನು ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಸಿದ್ಧಾಂತಕ್ಕೆ ಒಳಪಟ್ಟು ಚಿತ್ರಗಳನ್ನು ಮಾಡಿ ಇಲ್ಲಿ ಡಿವೈಡ್ ಮಾಡುವಂಥ ಕೆಲಸ ಇಲ್ಲ. ಅದು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೋಬೋದು. ಕರ್ನಾಟಕದ ಮಟ್ಟಿಗೆ ಬೇರೆ ಬೇರೆ ಕಡೆಗೆ ನೀವು ಒಂದು ಯಾವುದೇ ಒಂದು ಚಿತ್ರ, ನೀವು ಆಸುರನ್ ಚಿತ್ರ ಬಗ್ಗೆ ಹೇಳಿದ್ರಿ, ನೀವು ಅಲ್ಲೂ ಒಂದು ನೀವು ಗೂಢಾರ್ಥ ತುಂಬ ಇರುತ್ತೆ, ಒಂದು ಸ್ಪೆಷಲ್ ಅಜೆಂಡಾ ಇರುತ್ತೆ. ಬಟ್ ಅಲ್ಲಿ ಅಂತಹ ನಾಯಕರು ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅಲ್ಲಿ ಆಡಿಯನ್ಸೇ ಬೇರೆ. ನಿಮಗೆ ತಮಿಳ್ನಾಡು ಆಡಿಯನ್ಸ್ ಬೇರೆ ಥರನೇ ನೋಡ್ತಾರೆ. ಕನ್ನಡದಲ್ಲಿ ನಾವು ಇನ್ನೂ ನೋಡಿ, ನಮ್ಮ ಇನ್ನೂ 1000 ವರ್ಷ ಹೋದರೂ ನಾವು ಇನ್ನೂ ರಾಜ್ಕುಮಾರ್ ಅವರು ಮಾಡಿರೋಂಥ ಕೆಲವೊಂದು ಅವರು ವ್ಯಕ್ತಿನಿಷ್ಠೆ ಇಟ್ಕೊಂಡೇ ಮಾಡಿದರೂ ಸಹಿತ ಅವ್ರಿಗೆ ಸಾಮಾಜಿಕ ಕಳಕಳಿ ಇತ್ತು. ಆಮೇಲೆ ಇವ್ರು ಹೇಳ್ದಂಗೆ ಆ ಕಾಲಘಟ್ಟದಲ್ಲಿ ಭಕ್ತ ಕುಂಬಾರ ಆಗಿರ್ಬೋದು, ಕನಕದಾಸ ಆಗಿರ್ಬೋದು, ಈ ಥರದ ಒಂದು ಹುಲಿಯ ಹಾಲಿನ ಮೇವು ಇರ್ಬೋದು, ಆ ಥರದ ಚಿತ್ರಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದು ಈಗ ಅವ್ರ ಕೈಯಲ್ಲೇ ಇರುತ್ತೆ. ಸೊ ಈ ರೀತಿಯಾಗಿ ಇನ್ನೂ ಯಾಕೆ ಅವರು ಮೇರು ವ್ಯಕ್ತಿತ್ವದಲ್ಲಿ ನಿಲ್ತಾರೆ ಅಂತಂದರೆ, ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗೇ ಆಗುತ್ತೆ. ಅವರು ಪಾತ್ರಗಳು ಮಾಡಿರೋದು, ಅವರು ಕಥಾವಸ್ತುಗಳನ್ನು ಆಯ್ಕೆ ಮಾಡಿಕೊಂಡಿರೋದು. ಸೊ ಹೀಗಾಗಿ ನಾವು ಇಲ್ಲಿ ಬೆಳ್ಕೊಂಡು ಬಂದಿರೋದೇ ಬೇರೆ, ಅಲ್ಲಿ ಆ ಥರದ ಚಿತ್ರಗಳು ಅವರು ಮಾಡಿರೋದೇ ಬೇರೆ. ಆಮೇಲೆ ಅಲ್ಲಿ ಇದ್ದಷ್ಟು ಪ್ರಾಬ್ಲಮ್, ಕೆಲವೊಂದು ಸಮಾಜದಲ್ಲಿ ಇದ್ದಷ್ಟು ಪ್ರಾಬ್ಲಮ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ನೀವು ಅಸುರನ್ ಸಬ್ಜೆಕ್ಟ್ ಬಗ್ಗೆ ಹೇಳೋದೇ ಆದರೆ ಅಷ್ಟೊಂದು ವಿಕೃತ, ಇವ್ರು ಹೇಳಿದಾಗೆ ನಮ್ಮಲ್ಲಿ ಕಷ್ಟ. ಹೀಗಾಗಿ ನಾವು ಆ ದೃಷ್ಟಿಯಲ್ಲಿ ಭಾಳ ಅದೃಷ್ಟವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನೀವು ರಂಗಭೂಮಿಯವರಾದ್ರಿಂದ ಒಂದು ಕನೆಕ್ಟೆಡ್ ಒಂದು ಪ್ರಶ್ನೆ. ಈಗ ಸಿನಿಮಾಗೆ ಇರುವ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ, ದೊಡ್ಡ ಮಾಧ್ಯಮ, ದುಡ್ಡು ಹೆಚ್ಚು ಖರ್ಚಾಗುತ್ತೆ. ಸೊ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಸಿನಿಮಾ ಮಾಡೋರು ಬ್ಯುಸಿ ಇರ್ತಾರೆ ಅನ್ನೋದು ಒಂದು ನೋನ್ ಒಪಿನಿಯನ್. ಎಲ್ಲರೂ ಹೇಳ್ತಾರೆ ಹಾಕಿದ ದುಡ್ಡು ವಾಪಸ್ ಬರಬೇಕು ಅನ್ನೋದು. ಆದರೆ ಈ ಒಂದು ಏನೊಂದು ಚೌಕಟ್ಟು ಅಥವಾ ಒಂದು ರಿಸ್ಟ್ರಿಕ್ಷನ್ನು ಥಿಯೇಟರ್ಗೆ ಕಂಪ್ಯಾರಿಟಿವ್ಲಿ ಕಮ್ಮಿ ಇದೆ. ಬಿಕಾಸ್ ಅದು ಬಹಳಷ್ಟು ಜಾಗಗಳಲ್ಲಿ ಮಾಡ್ಬೋದು. ಅದು ನಿಮ್ಮದೊಂದು ಸಿನಿಮಾ ಆಗಿರ್ಬೋದು, ಅಥವಾ ಒಂದು ಸಿನಿಮಾ ಥಿಯೇಟರ್ ಆಗಿರ್ಬೋದು, ಅಥವಾ ಮೊಬೈಲ್ ಫೋನ್ಗಳನ್ನ ಮೀರಿ ನೀವು ಬಹಳಷ್ಟು ಜಾಗಗಳಲ್ಲಿ ಒಂದು ನಾಟಕಗಳನ್ನು ಮಾಡ್ಬೋದು. ಆದರೆ ಈ ಕಥೆ ಆಯ್ಕೆ ಅನ್ನೋ ಒಂದು ರಿಸ್ಟ್ರಿಕ್ಷನ್ ಸಿನಿಮಾಗಿರೋದು ಥಿಯೇಟರ್ಗೆ ಇಲ್ಲ ಅಂತ ಹೇಳ್ಬೋದಾ? ನಾನು ಪ್ರಾರಂಭದಲ್ಲೇ ಹೇಳಿದೆ ದಟ್ ನಾವು ಭಾರತೀಯತೆಯನ್ನು ರಂಗಭೂಮಿಯಲ್ಲಿ ಗಳಿಸಿ ಸಿನಿಮಾ ರಂಗದಲ್ಲಿ ನಾವು ಕಳ್ಕೊಂಡ್ವಿ ಅಂತ. ರಂಗಭೂಮಿಯ ಆಯಾಮನೇ ಹಾಗೆ. ಅಂದರೆ ಇಟ್ ಈಸ್, ನಾನು ತುಂಬ ಡೆಮೋಕ್ರೆಟಿಕ್ ಮೀಡಿಯಮ್ ಅಂತ ಕರಿತೀನಿ. ಇಟ್ ಈಸ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ ರಂಗಭೂಮಿ. ಸೊ ಹಾಗಾಗಿ ರಂಗಭೂಮಿಯಲ್ಲಿ ಆಗೋವಂಥ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಸಿನಿಮಾದಲ್ಲಿ ಆಗೋ ಎಕ್ಸ್ಪೆರಿಮೆಂಟ್ಸ್ಗಿಂತ ಮೇಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ್ಯಂಡ್ ಅಲ್ಲಿ ಸಾಕಷ್ಟು, ಅಂದರೆ ಇತ್ತೀಚಿನ ರಂಗಭೂಮಿಯಲ್ಲಂತೂ ಸಾಕಷ್ಟು ಬೆಳವಣಿಗೆ ಆಗಿದೆ. ಸಾಕಷ್ಟು ಬೇರೆ ಬೇರೆ ಕಥಾವಸ್ತುನ ಇವಾಗ ನಾವು ಮಾತಾಡ್ತಿರ್ಬೇಕಾದ್ರೆ ನಾವು ಸುಶ್ರುತ ಮೇಲೆ ಒಂದು ಸಿನಿಮಾ ಆಗಲಿ ಅಥವಾ ವೆಬ್ ಸೀರೀಸ್ ಆಗಲಿ ಯಾವುದೇ ಒಂದು ಮಾಡಲಿಲ್ಲ. ಬಟ್ ಸುಶ್ರುತನ ಮೇಲೆ ನಾಟಕ ಇದೆ. ಅದನ್ನು ಸುಮಾರು 14 ಭಾಷೆಗಳಲ್ಲೂ ಆ ನಾಟಕ ಆಗುತ್ತೆ. ಸೊ ಏನಕ್ಕೆ ಅದು ನಾವು ಮಾಡಿಕೊಂಡ್ರೆ ಒಂದು ಡಿವೈಡ್, ಅಂದರೆ ಈ ರಂಗಭೂಮಿಲಿ ಇಂಥ ಸಬ್ಜೆಕ್ಟ್ಗಳು ಮಾಡಿದ್ರೆ ಜನ ಬರ್ತಾರೆ, ಸಿನಿಮಾದಲ್ಲಿ ಇಂಥ ಸಬ್ಜೆಕ್ಟ್ ಮಾಡಿದ್ರೆ ಜನ ಬರೋದಿಲ್ಲ ಅಂತ ನಾವೇ ಒಂದು ಲೈನ್ನ ಹೇಳ್ಕೊಂಡಿದ್ದೀವಲ್ಲ, ಆ ಲೈನ್ ಮಾರು ಹೋಗೋ ತನಕ ರಂಗಭೂಮಿಲಿ ಆಗೋವಂಥ ಎಕ್ಸ್ಪೆರಿಮೆಂಟ್ಸ್ ಸಿನಿಮಾಗೆ ಬರೋದಿಲ್ಲ, ಸಿನಿಮಾದಲ್ಲಿ ಆಗಬೇಕಾಗಿರೋಂಥ ಎಕ್ಸ್ಪೆರಿಮೆಂಟ್ಸ್ ಆಗೋದಿಲ್ಲ. ಸೊ ಆ ಲೈನ್ ಯಾರು ಹಾಕಿದ್ರು, ಯಾವಾಗ ಹಾಕಿದ್ರು, ಏನಕ್ಕೆ ಹಾಕಿದ್ರು, ಅದು ಬಹುಶಃ ಅದು ಇನ್ನೊಂದು ಚರ್ಚೆನೇ ಆಗಬೇಕಾಗತ್ತೆ. ಆ ಲೈನ್ ಅಳಿಸೋ ತನಕ ನಮಗೆ ಈ ಥರ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಸಬ್ಜೆಕ್ಟ್ಗಳು ಬೆಳ್ಳಿತೆರೆ ಮೇಲೆ ಬರೋದಿಲ್ಲ. ಸೊ ಅದಕ್ಕೆ ನಾವು ಕಷ್ಟಪಡಲೇಬೇಕು. ಹೂಡಿಕೆಗಾರನ ಹುಡುಕಬೇಕು, ಅದಕ್ಕೆ ಮಾರ್ಕೆಟಿಂಗ್ ಮಾಡಬೇಕು, ಅದನ್ನು ಸೇಲ್ ಮಾಡಬೇಕು. ಸೇಲ್ ಆಗೋದಿಲ್ಲ, ಅದು ಸೇಲ್ ಆಗದೆ ಫೇಲ್ ಆಗಿ ಅಂತ ಸಬ್ಜೆಕ್ಟ್ಗಳು ಮಾಡಲಿಲ್ಲ. 2 ಹಾಡು, 2 ಸಾಂಗು, 2 ಡ್ಯಾನ್ಸು, ಒಂದು ಕ್ಲೈಮ್ಯಾಕ್ಸ್, ಒಂದು ಶುಭಮ್ ಕ್ಲೈಮ್ಯಾಕ್ಸ್ ಇಡುವಂಥ ಸಿನಿಮಾಗಳಿಗೆ ನಾವು ಮಾರು ಹೋಗ್ತೀವಿ. ಓಕೆ, ಈಗ ಆಡಿಯನ್ಸ್ ಪ್ರಶ್ನೆ ಹೋಗೋದಕ್ಕೆ ಮುಂಚೆ ಕೊನೆಯದಾಗಿ ಪ್ರಶ್ನೆ ನಿಮಗೆ. ಸೊ ಭಾರತೀಯತೆ ನಮ್ಮ ಚಿತ್ರಗಳಲ್ಲಿ ಇನ್ನು ಮುಂದೆ ಕಾಣಬೇಕಂದ್ರೆ ಈಗ ಒಂದು ಕಥೆಗಳು ಆಯ್ಕೆ ಮಾಡಬೇಕು, ಸರಿ, ಬಟ್ ಓವರ್ ಆಲ್ ಒಂದು ಸಿಸ್ಟಮಲ್ಲಿ ಯಾವ ರೀತಿಯ ಬದಲಾವಣೆ ತರಬಹುದು, ಏನೇನು ನಡೀತಿದೆ ಇವಾಗ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ. ಬದಲಾವಣೆ
ಬದಲಾವಣೆ ಅನ್ನೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇನ್ವೆಸ್ಟರ್ಸ್. ಎಷ್ಟೋ ಜನರಲ್ಲಿ ತುಡಿತಾ ಇದೆ ಭಾರತೀಯತೆಗೆ, ಇಲ್ಲಿಯ ಸಂಸ್ಕೃತಿ ಮತ್ತು ಕಲೆಗೆ, ಮತ್ತು ನಾವು ಸೈನ್ಯದ ಬಗ್ಗೆ ಆಗಿರ್ಬೋದು, ಯೋಧರ ಬಗ್ಗೆ ಆಗಿರ್ಬೋದು, ಅಥವಾ ಇಲ್ಲಿ ಇತಿಹಾಸಕ್ಕೆ ಪೂರಕವಾದಂಥ ಚಿತ್ರಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ಪ್ರೊಡ್ಯೂಸರ್ಸ್ ಬೇಕು. ಪ್ರೊಡ್ಯೂಸರ್ಸು ಹೆಚ್ಚು ಮುಂದೆ ಬಂದಷ್ಟು ಈ ಥರದಕ್ಕೆ ನಾವು ಅಂದರೆ ಪ್ರೊಪಗಂಡ ಏನು ಮಾಡ್ತಿದ್ದಾರೆ, ಭಾರತೀಯತೆ ಮತ್ತು ಭಾರತಕ್ಕೇನು ಕೆಟ್ಟ ಹೆಸರು ಬರೋ ಥರ ಮಾಡ್ತಿದ್ದಾರೆ, ಅವರಿಗೆ ನಾವು ಕೌಂಟರ್ ಮಾಡಬೇಕು ಅಂದರೆ ಒಳ್ಳೆ ಇನ್ವೆಸ್ಟರ್ಸ್ ಬೇಕು, ಅದನ್ನು ಮಾಡೋ ಅಂತಾರೆ. ಆಮೇಲೆ ನೋಡಿ, ಅವ್ರದ್ದು ಟೆಕ್ನಿಕಲ್ ಆಗಿಯೂ ನಾವು ಚೆನ್ನಾಗಿ ಮಾಡಬೇಕು, ಜೊತೆಗೆ ಪ್ರೊಡ್ಯೂಸರ್ಸು ಬರಬೇಕು. ಆವಾಗ ಮಾತ್ರ ಇದಕ್ಕೆ ಕೌಂಟರ್ ಮಾಡೋದಕ್ಕೆ ಇದು ಒಂದೇ ಉಪಾಯ. ಯಾಕಂದರೆ ಅದ್ಭುತವಾದ ಪ್ರತಿಭೆಗಳಿವೆ ನಮ್ಮ, ಅಂದರೆ ಇದಕ್ಕೆ ಈ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಸಿದ್ಧಾಂತ ಅಂದರೆ ಭಾರತೀಯತೆ ಅಷ್ಟೇ, ನಮಗೆ ಬೇರೆ ಏನೂ ಸಿದ್ಧಾಂತ ಇಲ್ಲ. ದೇಶದ ಬಗ್ಗೆ ಅಗೌರವ ತೋರಿಸುವಂಥದ್ದು, ದೇಶದ ಘನತೆಗೆ ಕುಂದು ಬರುವಂಥ ಕಥಾವಸ್ತುಗಳನ್ನು ದೂರ ಮಾಡೋದಕ್ಕೆ ನಾವು ಅದಕ್ಕೆ ಗೌರವ ತರುವಂಥ ಕಥಾವಸ್ತುಗಳನ್ನೇ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಇನ್ವೆಸ್ಟರ್ಸ್ ಬಂದರೆ ಖಂಡಿತ ನಾವು ಇದಕ್ಕೆ ಮುಂದೆ ಅಂದರೆ ಬೇರೆ ಜಗತ್ತಿಗೆ ನಾವು ಒಳ್ಳೆಯ ಸಂದೇಶ ಕೊಡೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಎಕ್ಸ್ಟ್ರಾ ಸಿನಿಮಾನ ನಾವು ಸಿನಿಮಾ ರೀತಿ ನೋಡಬೇಕು. ಐ ಥಿಂಕ್ ಸಿನಿಮಾನ ಎಜುಕೇಷನ್ ಮಾಡಬೇಕು. ಐ ಥಿಂಕ್ ನ್ಯೂ ಎಜುಕೇಷನ್ ಪಾಲಿಸಿಲಿ ಸಿನಿಮಾ ಮತ್ತು ಥಿಯೇಟರ್, ರಂಗಭೂಮಿ ಎರಡೂ ಇನ್ಕ್ಲೂಡ್ ಆಗಿದೆ. ವಿಚ್ ಇಸ್ 50 ವರ್ಷ ಆದಮೇಲೆ ನಮಗೆ ಇವಾಗ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿರುತ್ತೆ. ಸೊ ಬೇರೆ ದೇಶಗಳ ಪ್ರಕಾರ ನಾವು ಸಿನಿಮಾನ ಎಜುಕೇಷನ್ ಆಗಿ ನೋಡಬೇಕು. ಸಿನಿಮಾ ಥರ ಮಾಡಬೇಕು, ಅಜೆಂಡಾ ಅಲ್ಲ, ಪ್ರೊಪಗಂಡ ಅಲ್ಲ. ಸೊ ಅದು ಐ ಥಿಂಕ್ ಮುಂದೆ ನಮಗೆ ಆಗಬೇಕಾಗಿರೋಂಥ ದೊಡ್ಡ ಬದಲಾವಣೆ. ಈಗ ಹೇಗಿದ್ರು ಆಂಶಿಕವಾಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಮಗೆ ಅದು ಆಂಶಿಕ ಬಳಕೆ ಅಷ್ಟೇ ಆಗ್ತಿರೋದು. ಹೆಸರಿಗೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಯಾರು ಬೇರೆಯವರು ಏನು ಹೇಳಿದ್ರು ಅದಕ್ಕೆ ನಾವು ತಲೆದೂಗ್ತೇವೆ. ಮತ್ತು ಯಾರಾದ್ರೂ ಪಾಪ ನಿಜವಾದ ಅರ್ಥದಲ್ಲಿ ಏನು ಹೇಳೋಕ್ಕೆ ಅಂತ ಹೊರಟಾಗ ಸಹಜವಾಗಿ ಅವರಿಗೆ ಹಿಂಜರಿಕೆ ಆ ಥರದ್ದೆಲ್ಲ ಇದೆ. ಹೇಗಿದ್ರು ಆಂಶಿಕ ಅಂತ ನಾವು ಒಪ್ಪಿಕೊಂಡಾಗಿದೆ. ಈ ಥರ ಆಂಶಿಕವಾಗಿ ಸಿನಿಮಾ ನೋಡಿದ ನಂತರ ನೀವು ಇದು ಮಾಡಬೇಕಿತ್ತು, ಇದು ಮಾಡಕೂಡ್ದು ಅಂತ ಹೇಳೋದ್ರ ಬದಲಿಗೆ ಇಂಥದನ್ನು ಮಾಡಿ ಅಂತ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಕೊಟ್ಬಿಟ್ರೆ ಅವರಿಗೆ ಇದನ್ನು ಮಾಡಿ, ಇದನ್ನು ಮಾಡ್ತಕ್ಕದ್ದು ಅಂತ ಆಯ್ಕೆ, ಇಷ್ಟು ಆಯ್ಕೆಗಳಿವೆ, ಇದನ್ನೇ ತೆಕ್ಕೊಡಿ. ಈಗ ಮೊದಲೇ ಹೇಗಾಗಿತ್ತು, ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು PhD ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಆಯ್ಕೆ ಮಾಡ್ಕೊಳ್ಬೋದಾದ ಸ್ವಾತಂತ್ರ್ಯ ಬಿಡ್ತಿತ್ತು ನಿಮಗೆ, ವಸ್ತು ಇದು ಅಂತ ಹೇಳಿ. ಈಗ ಒಂದು ವಿಶ್ವವಿದ್ಯಾಲಯವೇ ಕೂಡ ಮಾಡ್ತೇನೆ, ನಿಮಗೆ ವಸ್ತುಗಳು ಇವೆ, ಇವರು ನಿಮ್ಮ ಮಾರ್ಗದರ್ಶಕರು, ಇವರು ಪಥದರ್ಶಿ ಅಂತ ಹೇಳಿಬಿಡ್ತಾರೆ. ಹಾಗೆ ಒಂದು ಭಾರತೀಯತೆಯನ್ನೇ ಕಾಪಾಡಬೇಕು ಅಂದಾಗ ನನಗನ್ಸುವಂಥದ್ದು, ಒಬ್ಬ ಕಣಾದ, ಒಬ್ಬ ಭಾಸ್ಕರಾಚಾರ್ಯ, ಒಬ್ಬ ಲೀಲಾವತಿ, ಒಬ್ಬ ಪತಂಜಲಿ, ನಮಗೆ ಮಾಹೇಶ್ವರಿ ಸೂತ್ರಗಳು ಕೊಟ್ಟಂಥವ್ರು ಯಾರು ಅಂತಲೇ ಗೊತ್ತಿಲ್ಲ. ಯಾರು ಇತಿಹಾಸವನ್ನು ಅರಿತಿಲ್ವೋ ಅವರು ಇತಿಹಾಸವನ್ನು ನಿರ್ಮಿಸಲಾರರು. ಇತಿಹಾಸ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಇತಿಹಾಸ ಅತ್ಯಗತ್ಯವಾಗಿ, ಆಮೇಲೆ ದಾಖಲಾಗಲು ಇತಿಹಾಸ ಸರಿಯಾದ್ದೇ ಸಂಬದ್ಧವಾದ್ದೇ, ಅದು ಯೋಚನೆ ಮಾಡಬೇಕಾದ್ದು. ಅಸಾಮಂಜಸ್ಯ ಇತಿಹಾಸವನ್ನೇ ತಂದು ಇದು ಇತಿಹಾಸ ಅಂತ ನಂಬಿಸುವುದರ ಬದಲಿಗೆ ಶಿಕ್ಷಣ ವ್ಯವಸ್ಥೆ ಆಮೂಲಾಗ್ರ ಬದಲಾಗಬೇಕು. ನಮ್ಮಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಖಂಡಿತವಾಗಿಯೂ ಶಿಕ್ಷೆ ಇದೆ ಮಕ್ಕಳಿಗೆ. ಆ ಮಕ್ಕಳು ಖಂಡಿತವಾಗಿ ಸರ್ವಾಂಗೀಣ ಬೆಳವಣಿಗೆ ಆಗೋದೇ ಇಲ್ಲ. ವಿಕಾಸದ ಎಳೆಯೇ ಇಲ್ಲ ಅಲ್ಲಿ, ವಿಕಾರವೇ ಹೆಚ್ಚು. ಗೋಪಾಡ್ಕರ್ ಅಂತವರಲ್ಲಿ ಕೂತಿದ್ದಾರೆ ಅವರು ಪರ್ಯಾಯ ಶಿಕ್ಷಣ ಎಲ್ಲದಕ್ಕೂ ಹೇಗೆ ಶಿಕ್ಷಣಕ್ಕೆ ಒಂದು ಪರ್ಯಾಯ ಯೋಚನೆ ಮಾಡ್ತಿದ್ವಿ, ಹಾಗೆ ಸಿನಿಮಾ ತಯಾರಿ ಇವುಗಳೆಲ್ಲದಕ್ಕೂ ಹೇಗೆ ಒಂದು ಪರ್ಯಾಯ ಬೇಕೇ ಆಗಿದೆ. ಅದು ತುಂಬ ಒಳ್ಳೆಯ ರೀತಿಯ ಪರ್ಯಾಯ ಇಟ್ಕೊಂಡಾಗ ಮಾತ್ರವೇ ಸಿನಿಮಾಕ್ಕೆ ಅದ್ಭುತವಾದಂಥ ಒಂದು ವೇದಿಕೆ ಸಜ್ಜಾಗುತ್ತೆ. ಮತ್ತು ಭಾರತೀಯತೆಯನ್ನು ಕಾಪಾಡಿಕೊಳ್ಳೋಕ್ಕೆ ಇದು ತುಂಬ ತೀರಾ ಅತ್ಯಗತ್ಯವಾದಂಥ ವಿಷಯ ವಸ್ತು, ಒಂದು ಪದ್ಧತಿಯ ಆಚರಣೆ ಆಗಲಿದೆ. ಹಾಗೊಂದು ಮಾಡಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದೇ ಇದೆ, ಯಾರು ಬೇಡ ಅಂತ ಹೇಳ್ತಿಲ್ಲ. ನೀವು ಮಾಡುವ ಕ್ರಮ ಇದು ಅಂತ ಯಾರನ್ನ ಹೇಳ್ತಾ ಇಲ್ಲ. ಆದರೆ ಇಂಥದ್ದನ್ನು ಮಾಡಿ ಅಂತ ಹೇಳುವಂಥದ್ದು ಒಂದು ಚಾಟಿ ಅಥವಾ ಒಂದು ಕಡಿವಾಣ ಅಥವಾ ಒಂದು ಚೌಕಟ್ಟು ಇದನ್ನು ಹಾಕಲಿಕ್ಕೆ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿದೆ. ಇಂಥ ವೇದಿಕೆಗಳ ಮುಖಾಂತರ ಸಂದೇಶ ಹೋಗ್ಲಿಕ್ಕೆ ಬಯಸ್ತೇನೆ. ಇದರೊಂದಿಗೆ ನಾವು ಆಡಿಯನ್ಸ್ ಕ್ವೆಶ್ಚನ್ಸ್ ಶುರು ಮಾಡ್ಬೋದು. ಪ್ರಶ್ನೆಗಳನ್ನು ನೇರ ಪ್ರಶ್ನೆ ಕೇಳಬೇಕು, ಸಂಕ್ಷಿಪ್ತವಾಗಿ ಕೇಳಬೇಕು. ನಮಸ್ಕಾರ, ನನ್ನ ಹೆಸರು ಆದರ್ಶ ಗಡೆ ಅಂತ. ಸರ್, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಚಿತ್ರರಂಗದಲ್ಲಿರ್ಬೋದು, ಈ ದೇವರುಗಳ ಪಾತ್ರ ಇಂಥ ಒಂದು ಕೆಲವೊಂದು ಚಿತ್ರಗಳನ್ನ ತೋರಿಸೋ ಭಾಳ ಒಂಥರ ಕೆಟ್ಟ ರೀತಿಯಲ್ಲಿ ತೋರಿಸ್ತಾರೆ. ಅಂದರೆ ದೇವರ ವೇಷ ಹಾಕ್ಕೊಂಡು ಸಿಗರೇಟ್ ಸೇದುವಂಥ ಆಗಿರ್ಬೋದು, ಅಥವಾ ಕಳ್ತನ ಮಾಡಲಿಕ್ಕೆ ದೇವರ ವೇಷ ಹಾಕೊಂಡು ಹೋಗುವಂಥದ್ದು, ಇಂಥದಕ್ಕೆ ಕಡಿವಾಣ ಹಾಕಲಿಕ್ಕೆ ಏನಾದರೂ ಒಂದು ಮಾನದಂಡಗಳು ಅಂತ ಹೇಳುವಂಥದ್ದನ್ನು ಚಿತ್ರರಂಗ ತರಬಹುದು. ಮತ್ತು ತಂದರೂ ಕೂಡ ಅದಕ್ಕೆ ಶಿಕ್ಷೆ ಅಂತ ಹೇಳುವಂಥದ್ದು ಕಾನೂನು ರೀತಿಯಲ್ಲಿ ತಂದರೆ ಹೇಗಾಗತ್ತೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಸರ್. ಅದಕ್ಕೆ ಐ ಥಿಂಕ್ ಸೆನ್ಸರ್ ಬೋರ್ಡಲ್ಲಿ ಅದಕ್ಕಿದೆ. ಸೆನ್ಸರ್ ಬೋರ್ಡ್ ಪ್ರಕಾರ ನಿಯಮಗಳಿವೆ. ಈ ಥರ ದೇವರುಗಳನ್ನ, ಯಾವುದೇ ರೀತಿ ದೇವರುಗಳನ್ನ ಈ ರೀತಿ ತೋರಿಸ್ಬಾರ್ದು ಅಂತ ನಿಯಮಗಳಿವೆ. ನಮ್ಮ ಜನರು ಇರೋದೇ ನಿಯಮಗಳನ್ನ ಬ್ರೇಕ್ ಮಾಡೋದಕ್ಕೆ. ಸೊ ಹಾಗಾಗಿ ಸೆನ್ಸಾರ್ ಮಂಡಳಿಯವರು ಅಲ್ಲಿ ಒಳಗಡೆ ಸೆನ್ಸಾರ್ ಮಂಡಳಿ ಒಳಗಡೆ ಕೂತು ನೋಡೋರಿಗೆ ನಿಯಮಗಳಿರಲ್ಲ. ಹೀಗಾಗಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಕಾನೂನುಗಳಿವೆ.
ನಾ ಅದಕ್ಕೆ ಹೇಳಿದ್ದು ನಮಗೆ ಈ ಕಾನೂನಿಗಿಂತ ನಮ್ಗೆ ಎಥಿಕಲ್ ಅಂದರೆ ಸೆನ್ಸರ್ ಕಮಿಟಿಲಿ ಯಾರು ಕೂತ್ಕೊಂಡು ಅದು ನೋಡ್ತಿರ್ಬೇಕಾದ್ರೆ ಅದು ತಪ್ಪು ಅಂತ ಅವ್ರಿಗೆ ಅನ್ನಿಸ್ಬೇಕಲ್ವಾ, ಮಾರಲಿ ಎಥಿಕಲಿ ತಪ್ಪು ಇದು, ಈ ದೇವ್ರನ್ನ ಈ ರೀತಿ ಬಿಂಬಿಸಬಾರ್ದು ಅಂತ ಒಂದು ಅನ್ನಿಸ್ಬೇಕಲ್ವಾ. ಸೊ ಆ ಎಥಿಕಲ್ ಸೆನ್ಸರ್ಶಿಪ್, ಆ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಬರೋ ತನಕ ಇದಕ್ಕೆ ನೀವು ಯಾವುದೇ ರೂಲ್ಸ್ ಹಾಕೋದು ಅದಕ್ಕೆ ಫ್ಲೌಟ್ ಮಾಡೋದಕ್ಕೆ ಅದಕ್ಕೆ ಬೈಲೋ ಪ್ರಕಾರ ಇನ್ನೊಂದೇನೋ ಬೇರೆ ಒಂದು ರೂಲ್ಸ್ ಬಂದೇ ಬರೋದು. ನಾನು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದೇ ಇಲ್ಲ. ಆಯಕಟ್ಟಿನ ಜಾಗಗಳಲ್ಲಿ ಯೋಗ್ಯರು ಕೂತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಸರ್ ನಮಸ್ತೆ, ಶಶಿಭೂಷಣ್ ಅಂತ. ನೀವು ಇತಿಹಾಸ ಬಗ್ಗೆ ಚಿತ್ರ ಮಾಡಬೇಕಂತ ಹೇಳಿದ್ವಿ, ಆದರೆ ಯಾವೇ ಒಬ್ಬ ರೈಟರ್ ಆಗಲಿ ಅನ್ಬಯಾಸ್ಡ್ ಇರುವುದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಇದರಲ್ಲಿ ನ್ಯೂಟ್ರಾಲಿಟಿ ಹೇಗೆ ತರ್ತೀವಿ ಚಿತ್ರರಂಗದಲ್ಲಿ? ಈಗ ತೋರಿಸ್ಬೇಕಾದ್ರೆ ಅನ್ಬಯಾಸ್ಡ್ ಆಗದೆ ಇರೋದಾಗಿ ಚಿತ್ರವನ್ನು ಹೇಗೆ ಮಾಡೋದು? ಚಿತ್ರರಂಗವು ಒಂದು ಕಲೆ. ಯಾವುದೇ ಕಲೆಯನ್ನು ಪ್ರಸ್ತುತಪಡಿಸುವ ರೀತಿ ಇದೆಯಲ್ಲ, ಅದು ರಸಗ್ರಹಣಕ್ಕೆ, ರಸಾನ್ವಯಕ್ಕೆ, ರಸ ನಿಷ್ಪತ್ತಿಗೆ ಕಾರಣವಾಗಬೇಕಾಗಿರುವಂಥದ್ದು. ಇದು ರಸವತ್ತಾದ ಕಲೆ. ರಸಪರಿಚಯ ಇರದಂಥವ್ರಿಗೆ ರಸಾನ್ವಯ ಮಾಡಿಕೊಳ್ಳಿ ಅಂತ ರಸಗ್ರಹಣ ಮಾಡಿ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲು ರಸಪರಿಚಯ ಮಾಡಿಸಬೇಕು. ಆ ಕಾರಣಕ್ಕಾಗಿ ಕಲೆಯನ್ನು ರಸವತ್ತು ಅಂತ ಮೊದಲು ಅರ್ಥಕೊಳ್ಬೇಕಾದ ಅಗತ್ಯ ಇದೆ. ಅದಕ್ಕೆ ಒತ್ತು ಕೊಡಬೇಕಿದೆ ನಾವು, ಇದು ರಸ ಅಂತ ಗೊತ್ತುಕೊಡ್ಬೇಕಾಗಿದೆ. ಅದಲ್ಲದೆ ನಾವು ಏನು ಪ್ರಸ್ತುತಿ ಮಾಡ್ತೀವಿ ಅಂದಾಗ ಸಹಜವಾಗಿ ಈ ಥರದೊಂದು ದೋಷ ನಮಗೆ ಕಾಣಿಸಿಗುತ್ತೆ. ಅದರಲ್ಲಿ ನಾವು ಹಾಗೆ ಅದನ್ನು ಸಮೀಕರಿಸಿಯೋ, ವಿಭಜೀಕರಿಸಿಯೋ, ವರ್ಗೀಕರಿಸಿಯೋ, ವರ್ಣೀಕರಿಸಿಯೋ ಇದನ್ನು ಮಾಡೋಕ್ಕಾಗೋದಿಲ್ಲ. ಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಮತ್ತು ಕೊನೆಯ ಪ್ರಶ್ನೆ ಇದು. ನಾನು ಡಾಕ್ಟರ್ ಮೋಹನ್ ಅಂತ ಮ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಬಂದಿರೋದು, ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ನಮಸ್ಕಾರ ಸರ್. ಈಗ ಭಾರತೀಯತೆ ಮತ್ತು ಇತ್ತೀಚಿನ ಸಿನಿಮಾದಲ್ಲಿ ಪ್ರತಿಬಿಂಬನೆ, ಅದ್ರ ಬಗ್ಗೆ ಒಂದು ವಿಷಯ ಚರ್ಚೆ ನಡೀತಾ ಇದೆ. ಭಾರತೀಯತೆ ನನ್ನ ಪ್ರಕಾರ ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್, ತಟಸ್ಥ ಅಲ್ಲ, ನಿರಂತರವಾಗಿ ಬದಲಾಗ್ತಕ್ಕಂಥದ್ದು, ಹರಿಯುವ ನೀರಿದ್ದ ಹಾಗೆ. ಮತ್ತು ಸಿನಿಮಾ ರಂಗ ಇದೆಯಲ್ಲ, ಅದು ಇಟ್ ಈಸ್ ಅ ಪ್ರೊಜೆಕ್ಷನ್ ಆ್ಯಂಡ್ ರೆಪ್ಲಿಕೇಶನ್ ಆಫ್ ದಿ ಸೊಸೈಟಿ, ಸಮಾಜವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು. ಮತ್ತು ಇಲ್ಲಿ ಪಿಕ್ಚರನ್ನು ಮಾಡುವಾಗ ನೀವು ಯಾರಿಗೋಸ್ಕರ, ಕಂಟೆಂಟ್ ಹೇಗೆ, ಯಾರು, ಅದೆಲ್ಲ ಹೇಳ್ತಾ ಇದ್ದೀರಿ. ಅದು ಡಿಟರ್ಮಿನೇಷನ್ ಆಗ್ತಕ್ಕಂಥದ್ದು ನನ್ನ ಪ್ರಕಾರ ಇಲ್ಲಿ ಬಹುಶಃ ಎಕನಾಮಿಕ್ಸ್ನಲ್ಲಿ ಒಂದು ಥಿಯರಿ ಇದೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಯಾವುದೇ ಒಂದು ವಸ್ತುವಿನ ಬೆಲೆ ನಿರ್ಧಾರ ಆಗುವಾಗ ಪೂರೈಕೆ ಮತ್ತು ಬೇಡಿಕೆ. ಸೊ ಇಲ್ಲಿ ಪಿಕ್ಚರನ್ನು ನೀವು ಪ್ರೊಜೆಕ್ಟ್ ಮಾಡುವಾಗ ಯು ಹ್ಯಾವ್ ಟು ರೆಪ್ಲಿಕೇಟ್ ಆ್ಯಂಡ್ ನೇರ ಪ್ರಶ್ನೆ ಕೇಳಿ. ನೇರ ಪ್ರಶ್ನೆ ನನ್ನದಂದರೆ, ಈಗ ಪಿಕ್ಚರ್ಸ್ ಎಲ್ಲ ಬರ್ತಾ ಇದೆ, ಅದು ಇಟ್ ಈಸ್ ಅ ಪ್ರೊಜೆಕ್ಷನ್ ಆಫ್ ದಿ ಸೊಸೈಟಿ. ಆ್ಯಂಡ್ ವಾಟ್ ಐ ಬಿಲೀವ್ ಸೆನ್ಸರ್ ಬೋರ್ಡ್ ಅನ್ನೋದಕ್ಕಿಂತಲೂ ಸೋಷಿಯಲ್ ಸೆನ್ಸರ್ಶಿಪ್ ಇದೆಯಲ್ಲ, ದಟ್ ಐ ಬಿಲೀವ್. ಹಾಗೆ ಅನ್ನಿಸ್ತದೆ ನನಗೆ. ಅಂದರೆ ವಾಟ್ ಈಸ್ ಗೋಯಿಂಗ್ ಆನ್ ಪ್ರೆಸೆಂಟ್ಲಿ ಇನ್ ದಿ ಸಿನಿಮಾ ಇಂಡಸ್ಟ್ರಿ, ದಟ್ ಈಸ್ ಅಪ್ರಾಪ್ರಿಯೇಟ್ ಅಂತ ನನ್ನ ಇದು. ನಿಮ್ಮಲ್ಲೇ ಉತ್ತರ ಇದೆ ಸರ್. ಈಗ ಅಂತ ಪ್ರಶ್ನೆ ಕೇಳಿದ್ದಲ್ಲ, ಉತ್ತರ ಹೇಳಿದ್ದು. ಉತ್ತರ ನೀವು ಆಕ್ಚುಲಿ ಪ್ರಶ್ನೆ ಕೇಳಿಲ್ಲ, ಅವ್ರು ಉತ್ತರ ಹೇಳಿದ್ದದು. ಮಾಡ್ತೇವೆ ಸರ್. ಹೌದು ಸರ್, ಹೌದು. ದೇಶಕ್ಕೆ ಅಗೌರವ ತೋರಿಸುವಂಥ ಚಿತ್ರಗಳು, ಧರ್ಮಕ್ಕೆ ಅಗೌರವ ತೋರಿಸುವಂಥ ಚಿತ್ರಗಳನ್ನು ನೀವು ಹೇಳ್ದಂಗೆ ಸೋಷಿಯಲ್, ನಾವೇ ಅದನ್ನು ರಿಜೆಕ್ಟ್ ಮಾಡಿಬಿಟ್ರೆ ಬಿಗಿನಿಂಗ್ ಒಂದು 2 ಚಿತ್ರಗಳು ಹಿಟ್ ಆಗ್ಬೋದು. ಬರ್ತಾ ಬರ್ತಾ ಈಗ ನೋಡಿ ಎಲ್ಲ ಕಡಿಮೆ ಆಗಿದೆ ಅವ ಆರ್ಭಟ. ಹೀಗಾಗಿ ನಾವೇ ಅದನ್ನು ರಿಜೆಕ್ಟ್ ಮಾಡಿಬಿಟ್ರೆ, ಅಂದರೆ ನಾಗರಿಕರಾಗಿ, ಅಂದರೆ ಸಮಾಜ ಒಡೆಯೋದು, ಧರ್ಮ ಒಡೆಯೋದು, ದೇಶಕ್ಕೆ ಘನತೆಗೆ ಕುಂದು ಬರುವಂಥದ್ದನ್ನು ನಾವು ನೋಡದೇ ಇದ್ದರೆ ಅದೇ ಸೋಷಿಯಲ್ ಜಸ್ಟಿಸ್. ಪ್ರೇಕ್ಷಕರನ್ನ ಪ್ರಭು ಅಂತ ಕರೆದಿದ್ದೇವೆ ಸರ್. ಅವರು ತಿರಸ್ಕಾರ ಮಾಡಿದ್ರೆ ಅದಕ್ಕಿಂತಲೂ ಮಿಗಿಲಾದಂತಹ ನ್ಯಾಯಾಲಯ ಮತ್ತೊಂದಿಲ್ಲ. ಪ್ರೇಕ್ಷಕವೇ ಪ್ರಭು. ಈ ಮಾತೊಂದಿಗೆ ನಮ್ಮ ಗೋಷ್ಠಿಯನ್ನು ಇಲ್ಲಿಗೆ ಮುಗಿಸೋಣ. ಮಂಗಳೂರು ಲಿಟ್ರೇಚರ್ ಫೆಸ್ಟ್ ನಮ್ಮೆಲ್ಲರಿಗೂ ಇದೊಂದು ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು. ಧನ್ಯವಾದಗಳು. ಈ ಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಸಮರ್ಥ ರಾವ್ ಹಾಗೂ ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಶ್ರೀಯುತ ಸುನಿಲ್ ಪುರಾಣಿಕ್, ಸುಚೇಂದ್ರ ಪ್ರಸಾದ್, ಶ್ರೀ ಅಭಿಷೇಕ್ ಅಯ್ಯಂಗಾರ್ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಆಕಾಶವಾಣಿಯ ಮಾಜಿ ನಿರ್ದೇಶಕರಾಗಿರತಕ್ಕಂಥ ಶ್ರೀಯುತ ವಸಂತ್ ಕುಮಾರ್ ಪೆರ್ಲಾ ಅವರು ಸ್ಮರಣಿಕೆಯನ್ನು ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀಯುತ ಸುನಿಲ್ ಪುರಾಣಿಕ್ ಹಾಗೂ ಸುಚೇಂದ್ರ ಪ್ರಸಾದ್ ಇವರಿಗೆ ಸ್ಮರಣಿಕೆಯನ್ನು ಕೊಡಬೇಕು. ಹಾಗೆ ಸರ್ಕಾರಿ ವಾಮಪದವು ಸರ್ಕಾರಿ ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ರವಿ ಮಂಡ್ಯ ಅವರು ಅಭಿಷೇಕ್ ಅಯ್ಯಂಗಾರ್ ಹಾಗೂ ಶ್ರೀ ಸಮರ್ಥ ರಾವ್ ಇವರಿಗೆ ಸ್ಮರಣಿಕೆಯನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ.